ಇವತ್ತಿನ ಸಂದೇಶದ ಒಂದು ಹೆಡ್ಡಿಂಗ್ ಆಗಿದೆ ಲೆಕ್ಕಾಚಾರ. ಆಮೇನ್. ಈ ಲೆಕ್ಕಾಚಾರ ಅನ್ನುವಂತ ಒಂದು ಹೆಡ್ಡಿಂಗ್ ಅನ್ನ ಯಾರಾದ್ರೂ ಕೇಳಿದ್ರಾ? ಹಳೆ ಚರ್ಚಲ್ಲಿ ಇದ್ದವರಿಗೆ ನೆನಪಿರ್ಬೋದು. ಆಮೇನ್. ಯಾರಿಗಾದ್ರೂ ಒಬ್ರಿಗೆ ಈ ಸಂದೇಶವನ್ನ ಕೇಳಿದ್ ನೆನಪಿದ್ಯಾ? ಫಸ್ಟ್ ನೋಹ ಅವರು ವರ್ಷಗಳ ಹಿಂದೆ, ಆಮೇಲೆ ನಾನು ಮದುವೆ ಆಗಿ ಬಂದ ವರ್ಷಗಳಿಂದ 10-15 ವರ್ಷಗಳ ಹಿಂದೆ ಒಂದು ಈ ಹೆಡ್ಡಿಂಗ್ ಅಲ್ಲಿ ಬೇರೆ ಮೆಸೇಜ್, ಅದು ಲೆಕ್ಕಾಚಾರ ಎನ್ನುವಂತ ಮೆಸೇಜ್ ಅನ್ನ ಕೊಟ್ರು. ಅದನ್ನ ಇನ್ನೂ ಕೆಲವು ಸಹೋದರಿಗಳು ಮರ್ತಿಲ್ಲ, ನನ್ನ ಹತ್ರ ಈಗಲೂ ಹೇಳ್ತಾರೆ. ಯಾಕಂದ್ರೆ ಅಂತಹ ಒಂದು ಒಳ್ಳೆ ಪವರ್ಫುಲ್ ಮೆಸೇಜ್ ಅದು. ಆಮೇನ್. ಸೊ ಲೆಕ್ಕಾಚಾರ. ಆಮೇನ್. ಪಕ್ಕದವ್ರನ್ನ ನೋಡಿ ಕೇಳ್ರಿ, ಲೆಕ್ಕಾಚಾರ ಆಗ್ತೀರಾ ಯಾವಾಗಾದ್ರೂ ಅಂತ ಕೇಳಿ. ಲೆಕ್ಕಾಚಾರ ಇದೆಯಾ ನಿಮ್ಗೆ? ಆಮೇನ್. ಕಣக்கு போடுறீங்களா? ಆಮೇನ್. ಕಣಕು போடுறதில்லையா ಬ್ರದರ್ಸ್? ಕಣಕು ಇಲ್ಲ. ಓಕೆ. ಆಮೇಲೆ ಲೆಕ್ಕಾಚಾರವನ್ನ ನಾವು ನೋಡುವಂತ ಒಂದು ಕಾರ್ಯ. ಆಮೇಲೆ ನಾನು ಇವತ್ತು ಯೋಹಾನನ ಸುವಾರ್ತೆಯಿಂದ ನಿಮ್ಮ ಮುಂದೆ ಮಾತನಾಡಲಿಕ್ಕಿದ್ದೇನೆ. ಒಂದು ವಾಕ್ಯವನ್ನು ಓದೋಣ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲೀಲಿಯಾದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನ ತೋರ್ಪಡಿಸಿದನು. ಆಮೇನ್. ಎಲ್ಲರೂ ದೇವರಿಗೆ ಸ್ತೋತ್ರ ಸಲ್ಲಿಸ್ಬೇಕು. ಆಮೇನ್. ನಾವು ನೋಡ್ಬೋದು ಇಂಗ್ಲಿಷ್ ಬೈಬಲ್ ಅಲ್ಲೂ ಕೂಡ ಸೈನ್ಸ್ ಅಂತ ಬರೆಯಲ್ಪಟ್ಟಿದೆ ಅಲ್ಲ. ಸೊ ಕನ್ನಡದಲ್ಲಿ ಸೂಚಕ ಕಾರ್ಯ ಅಂತ ಬರೆಯಲ್ಪಟ್ಟಿದೆ, ಬೇರೆ ಭಾಷೆಯಲ್ಲಿ ಅಡೆಯಾಳಗಳಂತ ಬರೆಯಲ್ಪಟ್ಟಿದೆ. ಸೊ ತಮಿಳಲ್ಲಿ ಅದ್ಭುತ ಅಂತಿದೆ. ಎಲ್ಲರೂ ಇದನ್ನ ಅದ್ಭುತ ಅಂತ ಕರೆದ್ರೆ ಯೋಹಾನನನ್ನು ಮಾತ್ರ ಇದಕ್ಕೆ ಸೂಚಕ ಕಾರ್ಯ ಅಂತ ಕರೆದ್ರು. ಆಮೇನ್. ಅದ್ಭುತ ಬೇರೆ, ಮಹತ್ ಕಾರ್ಯಗಳು ಬೇರೆ, ಸೂಚಕ ಕಾರ್ಯಗಳು ಬೇರೆ. ಆಮೇನ್. ಎಲ್ಲ ಬೇರೆ ಬೇರೆ, ಮಿರಾಕಲ್ ಬೇರೆ, ಸೈನ್ಸ್ ಬೇರೆ, ವಂಡರ್ಸ್ ಬೇರೆ. ಆಮೇನ್. ಹಲ್ಲೆಲೂಯಾ. ಎಲ್ಲರೂ ಇಲ್ಲೇ ಇದ್ದೀರಾ? ನಾವು ಪ್ರಾರ್ಥನೆ ಮಾಡ್ತೀವಿ, ದೇವರೇ ನಮ್ಮ ಸಭೆಯಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ನಡಿಬೇಕು. ಆಮೇನ್. ಮಾಡ್ತೀರಾ ಇಲ್ವಾ? ಸಭೆಗಾಗಿ ಪ್ರಾರ್ಥನೆ ಮಾಡುವಾಗ ಹೇಳ್ಬೇಕು, ದೇವರೇ ನಮ್ಮ ಸಭೆಯಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ನಡಿಬೇಕು. ಆಮೇನ್. ಹಲ್ಲೆಲೂಯಾ. ಯೇಸು ಮಾಡಿದ ಅದ್ಭುತಗಳು ಬೇರೆ, ಸೂಚಕ ಕಾರ್ಯಗಳು ಬೇರೆ, ಮಹತ್ ಕಾರ್ಯಗಳು ಬೇರೆ. ಆಮೇನ್. ಹಲ್ಲೆಲೂಯಾ. ಇವುಗಳಿಂದ ತಾನು ದೇವಕುಮಾರನೆಂದು ಆತನು ರುಜುಪಡಿಸಿದನು, ಸಾಬೀತುಪಡಿಸಿದನು. ಪ್ರೈಸ್ ದಿ ಲಾರ್ಡ್. ದೇವರೇ ಹೇಳ್ತಾರೆ, ಅದ್ಭುತ ಇಲ್ಲ ಅಂದ್ರೆ, ಸೂಚಕ ಕಾರ್ಯ ಇಲ್ಲ ಅಂದ್ರೆ ನನ್ನನ್ನ ದೇವರಿಂದ ಕಳಿಸಲ್ಪಟ್ಟವರು ಒಂದು ಜನ ನಂಬೋದಿಲ್ಲ. ಅದಕ್ಕಾಗಿ ಹಾಗಾದ್ರೆ ಅದ್ಭುತ, ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಯಾರಿಗಾಗಿ? ಅನ್ಯರಿಗಾಗಿ. ನಮಗೆ ನೀವು ದೇವ್ರ ಅದ್ಭುತ ಮಾಡಿಲ್ಲ ಅಂದ್ರೂ ನಮಗೆ ಗೊತ್ತು, ನನ್ನ ದೇವರು ಜೀವಂತ ದೇವ್ರು. ಆಮೇಲೆ ಹೇಳ್ರಿ ನೋಡೋಣ, ಎಷ್ಟೋ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದೆ, ಎಷ್ಟೋ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ. ಹೌದಾ ಅಲ್ಲ? ಹೇಳ್ರಿ ಅಪ್ಪ, ದೇವ್ರನ್ನ ಬಿಟ್ಟೋದ್ರ? ನಿಮಗೆ ಗೊತ್ತು. ಆಮೇನ್. ಯಾಕೆ? ಆತನೊಬ್ಬನೇ ದೇವರು. ಆಮೇನ್. ಯೇಸು ಅಲ್ಲದೆ ಬೇರೆ ದೇವರಿಲ್ಲ ಅಂತ ನಿಮಗೆ ಗೊತ್ತು. ಹೌದಲ್ಲ? ಸೊ ಆದ್ರೆ ಅನ್ಯರಿಗಾಗಲ್ಲ. ಅದ್ಭುತ ಆದ್ರೆ ಮಾತ್ರ ಅವ್ರು ನಂಬೋದು. ಹೌದಲ್ಲ? ಸೂಚಕ ಕಾರ್ಯಗಳು ಮಾತ್ರ ನಡೆದ್ರೆ ಮಾತ್ರ ಅವ್ರು ಯೇಸುವನ್ನ ದೇವರೆಂದು ನಂಬೋದು. ಆಮೇನ್. ಹಾಗಾದ್ರೆ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ, ಅದ್ಭುತಗಳು, ಸೂಚಕ ಕಾರ್ಯಗಳು ಯಾರಿಗಾಗಿ? ಅನ್ಯರು ದೇವರನ್ನ ನಂಬಲಿಕ್ಕಾಗಿ. ಹಾಗಾದ್ರೆ ನಮಗೆ ರಕ್ಷಣೆಯ ಸಂದೇಶ. ಆಮೇನ್. ಅದರಲ್ಲೇ ಎಲ್ಲ ಅಡಗಿದೆ. ಹಂಗಂದ್ರೆ ಸಿಸ್ಟರ್, ನಾವು ಬಿಲೀವರ್ಸ್ ನಮ್ಗೆ ಅದ್ಭುತ ಸಿಗಲ್ವಾ? ಸೂಚಕ ಕಾರ್ಯ ಸಿಗಲ್ವಾ? ಸಿಗುತ್ತೆ. ನೀವೇನಾಗಿದ್ದೀರಾ? ಆತನ ಮಕ್ಕಳಾಗಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಅವ್ರು ಇನ್ನು ಮಕ್ಕಳಲ್ಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಮಕ್ಕಳಿಗೆ ತಂದೆಗಿರೋದೆಲ್ಲ ಮಕ್ಕಳಿಗೆ ಸ್ವಂತ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ. ನಾವಿಲ್ಲಿ ನೋಡುವಂತ ಒಂದು ಕಾರ್ಯ ಲೆಕ್ಕಾಚಾರ. ಏನೋ ಹೇಳ್ರಿ, ಬಾಯಿ ತೆರೆದು. ಲೆಕ್ಕಾಚಾರ. ಸೊಲ್ಲುಂಗ ಸಿಸ್ಟರ್, ಪರವಾಗಿಲ್ಲ, ನಾವು ಒಣ್ಣು ಕೇಕ ಮಾಟೆ ಉಂಗಕಿಟ್ಟ. ಸೊಲ್ಲುಂಗ ಲೆಕ್ಕ, ಸ್ವಲ್ಪ ತಂಬಿ ಲೆಕ್ಕಾಚಾರ. ಸೊ ಇವಾಗ ನಾವು ನೋಡುವಂತ ಒಂದು ಕಾರ್ಯ, ಮೊದಲನೇ ಒಂದು ಕಾರ್ಯ ಆಗಿದೆ, ದೇವರು ಮಾಡಿದ ಸೂಚಕ ಕಾರ್ಯ ಎಂಬುದಾಗಿ ಯೋಹಾನನನ್ನು ಬರೆದಿರುವಂತ ಕಾರ್ಯ, ಕನಾನ್ನ ಮದುವೆ. ಆಮೇನ್. ಕನಾನ್ ಎನ್ನುವ ಊರಿನ ಮದುವೆ ಒಂದು ಮೊದಲನೇ ಸೂಚಕ ಕಾರ್ಯ. ಪ್ರೈಸ್ ದಿ ಲಾರ್ಡ್. ಇಲ್ಲೇ ಇದ್ದೀರಾ? ಸೊ ಒಂದು ಮದುವೆ ಅಂದಾಗ ಲೆಕ್ಕಾಚಾರ ಇಲ್ಲದೆ ಮದುವೆ ಮಾಡ್ತಾರ, ಲೆಕ್ಕಾಚಾರ ಇಟ್ಟು ಮದುವೆ ಮಾಡ್ತಾರ ಅಲ್ವಾ? 1000 ಜನಕ್ಕೆ ಕಾರ್ಡ್ ಹೊಡೆದ್ಬಿಟ್ಟು 500 ಜನಕ್ಕೆ ಊಟ ಮಾಡಿಸ್ತಾರ? ಮಾಡಿಸಿ ಮತ್ತೆ ಸಾಲದೆ ಇರೋದಿದ್ಯಾ? ಸಾಲದೇನೆ ಆಗುತ್ತೆ. ಅದ್ರಲ್ಲಿ ಏನಿದೆ ಅಲ್ವಾ? 1000 ಜನಕ್ಕೆ ಕಾರ್ಡ್ ಇಟ್ಬಿಟ್ಟು 500 ಜನಕ್ಕೆ ಅಡಿಗೆ ಮಾಡಿಸ್ತೀರಾ? ಹೇಗ್ ಮಾಡಿಸ್ತೀರಾ? ಒಂದು ಅಡಿಗೆ ಹತ್ರ ಮಾತಾಡುವಾಗ 800 ಜನಕ್ಕಾದ್ರೂ ಮಾಡಿಸಿ ಮತ್ತೆ ಕೇಳ್ತೀರಾ ಎಷ್ಟು ಜನ ತಿನ್ಬೋದು ಅಂತ ಕೇಳ್ತೀರಾ. ಅದ್ರಲ್ಲೂ ಏನಿದೆ? ಚೌಕಾಸಿ ಅಲ್ವಾ? 1000 ಜನ ಕರೆದಿದ್ದೀವಿ, 800 ಜನಕ್ಕೆ ಅಡಿಗೆ, ಆಮೇಲೆ ಕೇಳ್ತೀವಿ ಎಷ್ಟು ಜನ ತಿನ್ಬೋದು. ಹೌದಾ? ನೀವು ಕೇಳಿಲ್ವಾ ಈ ತರ? ಏನ್ರಪ್ಪ ಮದುವೆ ಆದೋರಿದ್ದೀರಾ? ಹೇಳ್ರಪ್ಪ. ಎಲ್ಲದಕ್ಕೂ ಲೆಕ್ಕಾಚಾರ ಹಾಕದೆ ಯಾರಾದ್ರೂ ಮದುವೆ ಮಾಡಿದವರಿದ್ದೀರಾ? ಸೊ ಒಂದು ಮದುವೆ ಅಂದ್ರೆ ಅಥವಾ ಯಾವುದೇ ಒಂದು ಕಾರ್ಯಕ್ಕೂ ಲೆಕ್ಕಾಚಾರ ಹಾಕ್ತೀರಾ. ಓಕೆ, ಫಸ್ಟ್ ಬರ್ತೀನಿ. ನಿಮ್ ಸಂಬಳ ತಗೊಳ್ಳುವಾಗ ಲೆಕ್ಕಾಚಾರ ಇದೆಯಾ ಬ್ರದರ್ಸ್?
ಯಾರು ಲೆಕ್ಕಾಚಾರ ಹಾಕೋದು? ನೀವೇನಾ, ನಿಮ್ ವೈಫಾ? ಅಥವಾ ಒಟ್ಟಿಗೆ ಸೇರಿ ಲೆಕ್ಕಾಚಾರ ಹಾಕ್ತೀರಾ? ಬೆಟರ್, ಒಟ್ಟಿಗೆ ಸೇರಿ ಲೆಕ್ಕಾಚಾರ ಹಾಕುವಾಗ ಬೆಸ್ಟ್ ಅಲ್ವಾ? ಒಟ್ಟಿಗೆ ಸೇರಿ ಲೆಕ್ಕಾಚಾರ ಹಾಕ್ರಿ, ಕೂತ್ಕೊಳ್ರಿ, ಪ್ರಾರ್ಥನೆ ಮಾಡ್ರಿ. ದೇವ್ರೆ, ಒಂದು ಪ್ರೇಯರ್ ನೀವು ಮಾಡ್ಬೇಕು. ಬ್ರದರ್ಸ್ಗಳು ಹೇಳ್ರಿ, ನಿಮಗೆ ತಿಂಗಳಲ್ಲಿ ಒಂದ್ಸತಿ ಸಂಬಳ ಕೊಡೋದು ಸಾಲ್ತಿದ್ಯಾ, 2 ಸತಿ ಬೇಕಾ, 3 ಸರಿ ಬೇಕಾಗುತ್ತೆ? ಹೇಳ್ರಿ. ಡೈಲಿ ವೇಜಸ್ ಅವರು ಡೈಲಿ ಏನ್ ಬರ್ತಿದೆ ಅದಕ್ಕಿಂತ ಡಬಲ್ ಬೇಕಾ, ಈಗ ಸಿಗೋದು ಸಾಕಾ? ನಿಮ್ ಲೈಫ್ ಅನ್ನು ನೋಡಿ ಮಾತಾಡಿ. ದೇವ್ರಿ, ನೀವೇನ್ ಹೇಳ್ತೀರೋ ಅದಕ್ಕೆ ಆಮೇನ್ ಹೇಳ್ತಾರೆ. ಹೇಳ್ರಿ ಬ್ರದರ್ಸ್, ಡಬಲ್ ಬೇಕು. ಆಮೇನ್. ನಿಮ್ಮೆಲ್ಲ ಬಿಸ್ನೆಸ್ಗಳು ಡಬಲ್ ಆಗ್ಲಿ. ಆಮೇನ್. ಹಲ್ಲೆಲೂಯಾ. ಸಿಸ್ಟರ್ಸ್, ನೀವ್ ಹೇಳ್ರಿ, ಕೊಡೋದು ಸಾಕಾಗುತ್ತಾ ಇಲ್ಲ ಶಾರ್ಟೇಜಾ? ಶಾರ್ಟೇಜ್ ಅಲ್ವಾ? ಸೊ ಒಂದು ಸಂಬಳ ಬಂದ್ರೆ ನೀವಿಬ್ರು ಕೂತು ಲೆಕ್ಕಾಚಾರ ಹಾಕೋದು ಬಹಳ ಮುಖ್ಯ. ಆಮೇನ್. ಸೊ ಏನ್ ಲೆಕ್ಕಾಚಾರ? ಪಾಶ ಹೇಳ್ದಂಗೆ ಎಲ್ಲ, ನಾನು ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಬಿಲ್ಡಿಂಗ್ ನಡೀತಿದೆ, ಸಿಸ್ಟ್ರು ಲೆಕ್ಕಾಚಾರ ತಗೊಂಡ್ಬಂದಿದ್ದಾರೆ ಅಂದ್ರೆ ಸಿಸ್ಟ್ರು ಫಂಡ್ ಕೇಳ್ತಾರೆ, ಇಲ್ಲ ದುಡ್ಡು ಕೇಳ್ತಾರೆ. ಖಂಡಿತ ಅದಲ್ಲ ಅದೊಂದು ಮೆಸೇಜ್. ಓಕೆ, ಸೊ ಇದೊಂದು ಮೆಸೇಜ್ ಏನಂದ್ರೆ ನಮ್ಮ ಲೈಫ್ ಅಲ್ಲಿ ಒಂದು ಲೆಕ್ಕಾಚಾರ ಇರ್ಬೇಕು. ಆಮೇಲೆ ಸೊ ನಮ್ಮ ಲೆಕ್ಕಾಚಾರಗಳೇನು? ನಮ್ಮ ಮಕ್ಳಿಗೆ ಇಷ್ಟು ತೆಗ್ದಿಡ್ಬೇಕು, ಚೀಟಿಗಿಷ್ಟು, ಬಾಡಿಗೆಗಿಷ್ಟು, ಕರೆಂಟ್ ಬಿಲ್ ಇಷ್ಟು, ಕರೆಂಟ್ ಬಿಲ್ ಬೇಡ ಬಿಡಿ ಫ್ರೀ, ಆಮೇಲೆ ಏನೆಲ್ಲ ಇದೆ. ಸೊ ಎಲ್ಲ ಬೇರೆ ಇದು ದುಡ್ಡು ಏನ್ ಬರುತ್ತೆ ಅದು, ಇವಾಗ ಎಕ್ಸ್ಟ್ರಾ ದುಡ್ಡು ಸಿದ್ದರಾಮಯ್ಯ 2000 ರೂಪೀಸ್ ಅದನ್ನು ಹಾಕೊಳ್ಳೋಣ. ಎಲ್ಲ ಲೆಕ್ಕಾಚಾರಗಳನ್ನ ಮಾಡಿ ನಮ್ಗೆ ಏನಾದ್ರೂ ಒಂದು ಉಳಿಬೇಕಾ ಇಲ್ಲ 16ನೇ ತಾರೀಕಿಗೆ ಖಾಲಿ ಆಗ್ಬೇಕಾ? ಉಳಿಬೇಕು. ಸೊ ಇದಾಗಿದೆ, ಸರಿಯಾಗಿ ಲೆಕ್ಕಾಚಾರ ಮಾಡು. ಏನೋ ತಾನವಾಗಿ ಬದುಕೋದು ಪ್ರಾಣಿಗಳು, ಆದ್ರೆ ಮನುಷ್ಯ ಆಗಲ್ಲ, ಒಂದು ಲೆಕ್ಕಾಚಾರದಲ್ಲಿ ಬದುಕಬೇಕು. ಹೌದಲ್ಲ? ಮಕ್ಕಳೆಲ್ಲ ಕೇಳ್ಬೇಕು. ಆಮೇಲೆ ಲೆಕ್ಕಾಚಾರ ಇರುತ್ತೆ. ಪಾಪ ಅಪ್ಪ ಅಮ್ಮ ಲೆಕ್ಕಾಚಾರ ಮಾಡಿರ್ತಾರೆ. ಆಗೋಗಿ ನಾವೇನ್ ಕೇಳ್ತೀವಿ? ಎಕ್ಸ್ಟ್ರಾ ಒಂದು ಬಟ್ಟೆ ಕೇಳ್ತೀವಿ, ಇಲ್ಲ ಮೊಬೈಲ್ ಕೇಳ್ತೀವಿ. ಕೆಲವರು ಮಕ್ಕಳು ಇನ್ನೂ ಮುಂದೆ 3-4 ಲಕ್ಷದ್ದು ಬೈಕ್ ಕೇಳ್ತಾರೆ. ಕೆಲವ್ರನ್ನ ನಾನು ನೋಡಿದೀನಿ, ಬಹಳ ದುಃಖ ಪಡ್ತಾರೆ ತಂದೆದಿರು. ಬೈಕ್ ಕೇಳ್ತಾರೆ, 4-5 ಲಕ್ಷದ ಬೈಕ್. ಎಲ್ಲಿಗೆ ಹೋಗೋದು? ಆಮೇಲೆ ಲೆಕ್ಕಾಚಾರ ಗೊತ್ತಿರ್ಬೇಕು ಮಕ್ಕಳಿಗೆ. ನಮ್ಮ ಅಪ್ಪ ಅಮ್ಮಗೆ ಎಷ್ಟು ದುಡ್ಡು ಬರುತ್ತೆ ಲೆಕ್ಕಾಚಾರ ಗೊತ್ತಿಲ್ಲದೆ ಮಕ್ಕಳು ಕೂಡ ಜೀವಿಸಬಾರ್ದು. ಮಕ್ಕಳುಗಳೇ ಇಲ್ವಾ? ಮಕ್ಕಳುಗಳು ಜೀವಿಸಬಾರ್ದು. ಆಮೇಲೆ ತಂದೆ ತಾಯಿಗಳು ಲೆಕ್ಕಾಚಾರ ಹಾಕ್ಬೇಕು. ಆಗ ನಿಮ್ಮ ಮಗ 2-3 ಲಕ್ಷದ ಬೈಕ್ ಕೇಳುವಾಗ ಲೆಕ್ಕಾಚಾರ ತೋರಿಸೋಷ್ಟು ನಿಮ್ಗೆ ಕೆಪಾಸಿಟಿ ಇರ್ಬೇಕು. ಆಮೇಲೆ ಇಬ್ರಿಗೂ ನಾನು ಹೇಳ್ತಾ ಇದ್ದೇನೆ, ಚಿಕ್ಕ ಮಕ್ಳಿರೋರು ಈಗಲೇ ಕಲಿಬೇಕು ಲೆಕ್ಕಾಚಾರ ಹಾಕ್ಲಿಕ್ಕೆ ಅಲ್ವಾ? ಹೆಣ್ಣು ಮಕ್ಳು ಕೇಳೋದು 7-8 ಸಾವಿರ ರೂಪಾಯಿದು ಗೌನು ಅಲ್ವಾ? 3-4 ತಿಂಗಳದು ರೇಷನ್ ಅದು. ಆಮೇಲೆ ಒಂದು ತಿಂಗಳು ರೇಷನ್ ನ 1.5 ತಿಂಗಳು ತನಕ ತಗೊಂಡು ಹೋಗೋ ಕೆಪಾಸಿಟಿ ಸಿಸ್ಟರ್ಸ್ ಇರ್ಬೇಕು. ಆಮೇನಾದ್ರೆ ಹೇಳ್ರಿ, ಎಲ್ಲಾನು 15 ದಿನದಲ್ಲೇ ಮುಗಿಸ್ಬಿಟ್ಟು ಎಣ್ಣೆಯಲ್ಲೇ ಕೇಸರಿ ಬಾತು, ಎಣ್ಣೆಯಲ್ಲೇ ಉಪ್ಪಿಟ್ಟು, ಎಣ್ಣೆಯಲ್ಲೇ ಚಪಾತಿ ಬೇಯಿಸೋದಲ್ಲ. ಲೆಕ್ಕಾಚಾರ ಗೊತ್ತಿರ್ಬೇಕು. ಒಂದೊಂದು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು. ಬಟ್ಟೆಗಳನ್ನ ತಂದು ಹಾಕೊಂಡು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಆಮೇಲೆ 2 ಸತಿ ಬೇಕಿತ್ತು ಸಂಬಳ ಅನ್ನೋದಲ್ಲ. ಆಮೇನ್. ಪ್ರೈಸ್ ಅಲ್ಲ. ಲೆಕ್ಕಾಚಾರ ಹೇಳ್ರಿ, ಲೆಕ್ಕಾಚಾರ ಇರ್ಬೇಕು. ಬಂದಿರೋದೆಲ್ಲ ಸಿಕ್ಕಾಬಟ್ಟೆ ಖರ್ಚು ಮಾಡ್ಬಿಟ್ಟು ಸುಮ್ನೆ ಕುತ್ಕೊಳ್ಳೋದಲ್ಲ. ನನಗೆ ಗೊತ್ತಿದೆ, ಒಂದು ಕುಟುಂಬ ಭಯಂಕರ ದುಡ್ಡು ಬರ್ತಿತ್ತು, ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಖರ್ಚು. ಚಪ್ಪಲ್ ಮೇಲೆ ಚಪ್ಪಲು, ಡ್ರೆಸ್ ಮೇಲೆ ಡ್ರೆಸ್, 10, 15, 20 ಡ್ರೆಸ್ಗಳು ತಕೊಂಡು ಎಲ್ಲಾರ್ಕಿಂತ ಬೆಸ್ಟ್ ಆಗಿ ಕಾಣಬೇಕು. ದುಡ್ಡು ಬರ್ತಾ ಇದೆ ಅಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಬೆಸ್ಟ್ ಆಗಿ ಗೋಲ್ಡ್ಗಳು ಎಲ್ಲ. ಆದ್ರೆ ಒಂದಿನ ಪ್ರವಾಹ ಬಂದು ಎಲ್ಲ ಕುಚ್ಕೊಂಡು ಹೋಯ್ತು. ಆಮೇಲೆ ಯಾವುದು ಸೇವಿಂಗ್ ಇಲ್ಲ. ಅವಾಗ ನೆನಪಾಯ್ತು ಅವ್ರಿಗೆ, ಬಟ್ಟೆಗೆ ಸುರಿದಿದ್ದ ದುಡ್ಡು ಇಲ್ಲ ಇದ್ದಿದ್ರೆ ಅಲ್ವಾ? ಲೆಕ್ಕಾಚಾರ ಒಂದು ದಿನ ತಪ್ಪುತ್ತೆ. ಆಮೇಲೆ ನಾವಿಲ್ಲಿ ಬರ್ತಾ ಇದೀವಿ ಕಾನಾನೂರಿನ ಒಂದು ಮದ್ವೆ. ಆಮೇಲೆ ಸೊ 2ನೇ ವಾಕ್ಯದಲ್ಲಿ ನಾವು ನೋಡೋಣ. 3ನೇ ದಿನ ಗಲೀಲಿಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ಆಮೇನ್. ಆಮೇನ್ ಹೇಳ್ರಿ. ಆಮೇನ್. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಆಮೇನ್. ಪ್ರೈಸ್ ದಿ ಲಾರ್ಡ್. ಇಲ್ಲೊಂದು ಮದುವೆಯನ್ನ ನೋಡ್ತಾ ಇದೀವಿ. ಈ ಮದುವೆ ಏನು ವಿಶೇಷತೆ? ಈ ಮದುವೆಯಲ್ಲಿ ಏನು ಸ್ಪೆಷಲ್ ಆಗಿ ಕಾಣ್ತಾ ಇದ್ದೀರಾ? ದ್ರಾಕ್ಷಾರಸ ಮುಗ್ದಿರೋದು. ಆಮೇನ್. ನೋಡ್ರಿ, ಹಿಂಗೆ ಸ್ವಲ್ಪ ಜನ. ಆಮೇನ್. ಕರೆಕ್ಟ್, ಅದು ಇಲ್ಲ ಅಂತಲ್ಲ. ನಾವು ಏನಿದ್ರು ಕೊರತೆನೆ ಅಲ್ವಾ? ಯಾರ್ದಾದ್ರೂ ಒಂದು ಮದ್ವೆನ ನೆನ್ಸ್ಕೊಂಡ್ರೆ ಏನ್ ನೆನಪಾಗುತ್ತೆ? ಮದ್ವೆ ಹೆಂಗಿತ್ತು ಏನ್ ನೆನಪಾಗುತ್ತೆ? ಊಟ ಚೆನ್ನಾಗಿತ್ತು. ಹೌದಾ ಅಲ್ವಾ? ಊಟ ಚೆನ್ನಾಗಿತ್ತು. ಜೋಡಿ ಕಪ್ಪಗಿದ್ದ, ಹುಡುಗಿ ಸಣ್ಣಕ್ಕಿದ್ಲು. ಓಕೆ, ಏನೋ ಜಾಕ್ಪಾಟ್ ಹೊಡೆದ್ಬಿಟ್ಟ ಅಲ್ವಾ? ಏನ್ ಹೇಳ್ತೀರಾ? ಒಂದ್ ಮದ್ವೆ ಅಂದ್ರೆ ಏನ್ ಹೇಳ್ತೀರಾ ಅಲ್ವಾ?
ಲಾಸ್ಟಿಗೆ ಊಟ, ನಾನೊಂದು ಮದುವೆಗೆ ಹೋಗಿದ್ದೆ, ನಂಗೆ ಕಬಾಬೇ ಕೊಟ್ಟಿಲ್ಲ. ನಾನು ಇವತ್ತಿಗೂ ಹೇಳ್ತೀನಿ, ಅವ್ನು ತಲೆ ಚಚ್ಕೊಳ್ತೇನೆ. ಯಾಕೆ ಅಂದ್ರೆ ಅದು ಹುಡುಗಿ ಮನೆಯವ್ರು ಅರೇಂಜ್ ಮಾಡಿದ್ರು, ನಾವು ಹುಡುಗನ ಮನೆಯವ್ರ ಕಡೆ ಹೋಗಿದ್ದು. ನಾನು ಎಲ್ಲಾ ಕೆಲಸ ಮುಗಿಸಿ ಲಾಸ್ಟ್ ಊಟಕ್ಕೆ ಹೋಗ್ತಿದ್ದೀನಿ, ಎಲ್ಲ ಕಬಾಬ್ನ ಕೆಳಗೆ ಬಿಟ್ರು. ನಾನು ಹೇಳ್ತೀನಿ, ಇವತ್ತಿಗೂ ನಾನು ಹೇಳ್ತೀನಿ, ನಾವು ಮದುವೆ ಆಗಿ 12 ವರ್ಷ ಆಗಿದೆ. ನಾನು ಹೇಳ್ಬೇಕಾದ್ರೆ ಈ ನಮ್ಮ ಸಭೆ ಹುಡುಗನ ವಿಷಯ ನಾನು ಹೇಳ್ತಾರೆ, ಕೊಡ್ಲಿಲ್ಲ. ಇನ್ನೊಂದು ಸಭೆ, ನಮ್ಮ ಸಭೆ ವಿಷಯನೇ, ಪಾಸ್ಟ್ರಮ್ಮ ಹುಡುಗನ್ ಪಾಸ್ಟ್ರಮ್ಮ ನಾನು ಇಬ್ರು ಹೋಗಿ ನಿಂತಿದೀವಿ. ನಮ್ಗೆ ರೈಸ್ ಬೇಡ, 2 ಪೀಸ್ ಕಬಾಬ್ ಹಾಕಿದ್ರೆ ಕೊಡಲ್ಲ ಹೋಗಿ ಅಂತ ಬೈದ್ಬಿಟ್ರು. ನೋಡ್ರಿ, ಒಂದು ಮದುವೆ ಅಂತ ಹೇಳಿದ್ರೆ ನಾವು ಇದನ್ನೇ ನೋಡೋದು, ಎಲ್ಲಿ ಕಮ್ಮಿ ಇದೆ, ಎಲ್ಲಿ ನಮ್ಗೆ ಏನಾಯ್ತು, ಅರ್ಥ ಆಗ್ತಿದ್ಯಾ? ಸೊ ನನ್ನ ತಂಗಿದು ಮದ್ವೆ ರಿಸೆಪ್ಷನ್ ದಿನ ಅವತ್ತು ಕರ್ನಾಟಕ ಬಂದ್ ಡಿಕ್ಲೇರ್ ಆಗ್ಬಿಟ್ಟಿದೆ, ಬಸ್ ಇಲ್ಲ ಏನಿಲ್ಲ. ಆದ್ರೂ ನಮ್ಗೊಂದು ನಂಬಿಕೆ ಜನ ಬರ್ತಾರೆ ಅಂತ ನಾವೇನ್ ಮಾಡ್ದೋ, ಜನನ ಕಡಿಮೆ ಮಾಡ್ಲಿಲ್ಲ, ಊಟನ ಅಷ್ಟೇ ಊಟ ಇಟ್ಟು. ಆದ್ರೆ ಅರ್ಧ ಜನನೂ ಇರ್ಲಿಲ್ಲ, ಊಟ ಫುಲ್ಲು ಬಾಕಿ. ತಗೊಂಡೋಗೋಣ ಅಂದ್ರೆ ಏನಿಲ್ಲ, ಪಾತ್ರೆಗಳಿಲ್ಲ. ಲಾಸ್ಟಿಗೆ ಕೇಟ್ರಿಂಗ್ ಸರ್ವಿಸ್ ಅವನೇ ಎಲ್ಲ ತಗೊಂಡೋದ. ಸೊ ನಿಮ್ಗೆ ಅರ್ಥ ಆಗ್ತಿದ್ಯಾ, ಒಂದು ಮದ್ವೆ ಅಂದ್ರೆ ಅನುಭವ. ಪಾಸ್ಟರ್ ಮದ್ವೆ ನಿಮ್ಗೆ ನೆನ್ಪಿದ್ಯಾ? ಪಾಸ್ಟರ್ ಮದ್ವೆಗೆ ಎಷ್ಟು ಜನ ಇದ್ರಿ ನೀವು? ಪಾಸ್ಟರ್ ಮದ್ವೆ ನೆನ್ಪಿದ್ಯಾ? ಮಳೆ ಅಂದ್ರೆ ಮಳೆ ಅಲ್ವಾ? ನನ್ನ ಫ್ರೆಂಡ್ಸ್ಗಳು ಈಗ್ಲೂ ಬೈತಾರೆ, ನನ್ನ ರೇಷ್ಮೆ ಸೀರೆ ನಿನ್ ಮದ್ವೆಗೆ ಬಂದು ಹಾಳಾಯ್ತು. ನಾನು ಹೇಳ್ತಾ ಇರೋದು, ಮದ್ವೆ ಅಂದ್ರೆ ಈ ರೀತಿಯಾದ ನೆನಪುಗಳಲ್ವಾ. ನನ್ನ ಫ್ರೆಂಡ್ಸ್ ಇವತ್ತು ಹೇಳೋದು, ನಿನ್ ಮದ್ವೆಗೆ ಬಂದು ನನ್ನ ರೇಷ್ಮೆ ಸೀರೆ ಹೋಯ್ತು ಅಂತ. ಮದ್ವೆ ಬೆಳಗಿನ ಸ್ಟಾರ್ಟ್ ಆಗಿದ್ದು ಮುಗಿಯೋ ತನಕ ಮಳೆ ಇತ್ತು, ಫುಲ್ ಮಳೆ, ಪಾರ್ಕಿಂಗ್ ಇಲ್ಲ, ಭಾರಿ ಸುಮಾರು ಜನಕ್ಕೆ ಊಟನೂ ಸಿಕ್ಕಿಲ್ಲ ಚರ್ಚಲ್ಲಿರೋರು ಅಲ್ವಾ. ಪಾಸ್ಟ್ರು ಕಲ್ಯಾಣದಲ್ಲೇ ಸಪಾಡೇ ಕಿಡಿಕಿಲ್ಲ, ಹೌದಾ ಅಲ್ಲ? ಒಂದು ಬ್ರದರ್ ಇದ್ರು, ಅವ್ರು ಹೇಳ್ತಿದ್ರು, ನಾನು ಊಟನೇ ಮಾಡಿಲ್ಲ ಅಂತ ಅಲ್ವಾ. ಲಾಸ್ಟ್ ತನಕ ಆ ಬ್ರದರ್ ಇದ್ರು, ದೇವ್ರ ಬ್ರದರ್ನ ಆಶೀರ್ವದಿಸ್ಲಿ, ಆಮೇಲೆ. ಸೊ ಓಕೆ, ಐ ಕಮ್ ಬ್ಯಾಕ್. ಸೊ ಖಾನಾ ಊರರ ಒಂದು ಮದುವೆ ಸ್ಪೆಷಾಲಿಟಿ ಏನಂದ್ರೆ, ಅವರು ಯೇಸುವನ್ನ ಮದುವೆ ಕರೆದಿದ್ರು. ಆಮೇನ್ ಹೇಳ್ರಿ, ಆಮೇನ್, ಹಾಲೆಲೂಯಾ. ನಾನ್ ನಮ್ಮ ಸಭೆಗಾಗಿ ಸ್ತೋತ್ರ ಮಾಡ್ತೇನೆ. ಫಸ್ಟ್ ಇನ್ವಿಟೇಷನ್ ಅವರು ಚರ್ಚಿಗೆ ತಂದು ಕೊಡ್ತಾರೆ. ಹಾಲೆಲೂಯಾ, ನಿಜವಾಗ್ಲು. ಯಾಕೆ? ಮೊದಲು ನನ್ನ ಮದುವೆನಲ್ಲಿ ಯಾರಿರ್ಬೇಕು? ಯೇಸು. ಸೊ ನಾನು ಹೇಳೋದು, ಒಂದು ವಾಡಿಕೆ ಆಗಿರ್ಲಿ. ಆಮೇಲೆ ಮದುವೆ ಆಗದೆ ಇರೋರೆಲ್ಲ ಸರಿಯಾಗಿ ಕಿವಿಗೊಟ್ಟು ಕೇಳ್ರಿ. ಆಮೇಲೆ ನಿಮ್ಮ ಕಾರ್ಡ್ ಬಂದ ತಕ್ಷಣ ಮೊದಲನೇ ಕಾರ್ಡಲ್ಲಿ ಟು ಜೀಸಸ್ ಕ್ರೈಸ್ಟ್ ಅಂತ ಬರೆದಿಟ್ಬಿಡ್ಬೇಕು. ಆಮೇಲೆ ಮೊದಲನೇ ಕಾರ್ಡನ್ನ ಪ್ರಾರ್ಥನೆ ಪೂರ್ವಕವಾಗಿ ಎತ್ತಿಡ್ಬೇಕು. ಸುಮ್ಮನೆ ಇಲ್ಲಿ ತಂದು ಆಚಾರಗಳು ಮಾಡಬಾರ್ದು. ಹಣ್ಣುಗಳನ್ನ ತರೋದು, ಇಲ್ಲಿ ತಂದು ಕೊಡೋ, ಅದಕ್ಕಿಂತ ಮುಂಚೆ ನಿಮ್ಮ ಮನೆಗಳಲ್ಲಿ ಕಾರ್ಡ್ ಬಂದ ತಕ್ಷಣ ಮನೆಯಲ್ಲಿ ಇರುವಂತ ದೊಡ್ಡವರು ಅದ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ಮೊದಲನೇ ಕಾರ್ಡ್ ಯಾರಿಗೆ? ಎಸ್, ಆಮೇನ್. ಆಮೇಲೆ 2ನೇ ಕಾರ್ಡು ಪಾಸ್ಟ್ರಿಗೆ. ಆಮೇನ್, ಹಾಲೆಲೂಯಾ. ಆ ಮೊದಲನೇ ಕಾರ್ಡನ್ನ ದೇವ್ರ ಮುಂದೆ ಇಟ್ಟುಬಿಟ್ಟು ನೀವು ಕರಿಬೇಕು. ಫ್ಯಾಮಿಲಿ ಪ್ರೇಯರ್ ಮಾಡ್ಬೇಕು ಅವತ್ತು ನೀವು. ಆಮೇಲೆ ಇದನ್ನು ಇನ್ನೂ ಎಷ್ಟು ಜನ ಮನೆಯಲ್ಲಿ ಮದುವೆಗಳಾಗಿಲ್ಲ, ಅವ್ರು ಸರಿಯಾಗಿ ಗಮನ ಇಟ್ಟು ಕೇಳ್ಬೇಕು. ಆಮೇಲೆ ಹಾಲೆಲೂಯಾ. ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗು, ಮೇಕಪ್, ಡ್ರೆಸ್ಸು ಅದೆಲ್ಲ ಆಮೇಲೆ. ಮೊದಲು ಯೇಸು ಇರ್ಬೇಕು. ಆಮೇಲೆ ಯಾರಿರ್ಬೇಕು? ಯೇಸು ಇರ್ಬೇಕು. ಹೇಳ್ರಿ, ಯೇಸು ಇರ್ಬೇಕು. ಆಮೇಲೆ ಹಾಲೆಲೂಯಾ. ಯೇಸು ಬರುವ ಮದುವೆ ಒಂದು ಸ್ಪೆಷಾಲಿಟಿ ಇದೆ. ಆಮೇಲೆ ಯೇಸು ಇರುವಂತ ಮದುವೆಯಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಇವತ್ತಿಗೂ ವರ್ಷಗಳಾಯ್ತು, 2000 ವರ್ಷಗಳ ಹಿಂದೆ ನಡೆದ ಮದುವೆ ನಾವು ಮಾತಾಡ್ತಿದ್ದೀವಿ. ಆಮೇನ್, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೊರತೆ ಇದ್ದರೂ ಕೊರಗದ ಹಾಗೆ ನಡೆಸುವ ದೇವರು ನಮ್ದು. ಆಮೇಲೆ ನಾನು ಹೇಳ್ತಾ ಇರೋದು ಲೆಕ್ಕಾಚಾರ. ಈ ಮನೆಯವರು ಲೆಕ್ಕಾಚಾರ ಹಾಕಿರ್ತಾರೆ. ಈ ಮದ್ವೆನಲ್ಲೂ ಯಾರು ಕಡಿಮೆ ಮಾಡ್ಸಲ್ಲ ಅಲ್ವಾ. ಊಟ ಯಾರಾದ್ರೂ ಕಡಿಮೆ ಮಾಡಿಸ್ತಾರ? ಇಲ್ಲ, ಕರೆಕ್ಟಾಗಿ ಕರೆದಿರ್ತಾರೆ. ಆದ್ರೂ ಏನ್ ಸಾಲದೆ ಹೋಯ್ತಂತೆ? ದ್ರಾಕ್ಷಾ ರಸ. ಜೋರಾಗಿ ಹೇಳ್ರಿ, ದ್ರಾಕ್ಷಾ ರಸ. ಆಮೆನ್. ನಮ್ಮ ಸಭೆನಲ್ಲೂ ಅನೇಕರಿಗೆ ಊಟ ಶಾರ್ಟೇಜ್ ಆಯ್ತು. ಆಮೇಲೆ ಏನ್ ತರಿಸಿದ್ರು? ಕುಷ್ಕ ತರಿಸಿದ್ರು. ಆಮೇಲೆ ಕುಷ್ಕ ತರಿಸಿ ಎಲ್ಲರೂ ತಿಂದು ಹೋಗಿದ ಅನುಭವ ಇದೆ. ಸೊ ಊಟ ಸಾಲಿಲ್ಲ ಅಂದ್ರೆ ಕುಷ್ಕ ತರಿಸಿ ನಾವೇನ್ ಮಾಡ್ಬೋದು? ಮೇಕವರ್ ಮಾಡ್ಬೋದು, ಹೌದಾ ಅಲ್ಲ? ಆದ್ರೆ ಇಲ್ಲಿ ಖಾಲಿ ಆಗಿದ್ದೇನು? ದ್ರಾಕ್ಷಾರಸ. ದ್ರಾಕ್ಷಾರಸವನ್ನ ಮಾಡ್ಲಿಕ್ಕೆ ತಿಂಗಳುಗಟ್ಲೆ ಬೇಕು. ಈಗ ನಮ್ಗೆ ಸಿಗುತ್ತೆ, ಹೋಗಿ ತರಬಹುದು. ಆದ್ರೆ ಆಗಿನ ಕಾಲದಲ್ಲಿ ಈಗ ಹೇಗೆ? ಮದ್ವೆಗೆ ಏನ್ ಮಾಡಿಸ್ತೀರಾ ಊಟ? ಮದ್ವೆಗೆ ಏನು ಊಟ ಮಾಡಿಸ್ತೀರಾ? ಜೋರಾಗಿ ಹೇಳ್ರಿ, ಪರವಾಗಿಲ್ಲ. ಬಿರಿಯಾನಿ. ಸೊ ಇದೇ ತರ ಆಗಿನ ಕಾಲದಲ್ಲಿ ಬಿರಿಯಾನಿಯ ಒಂದು ಲೆಕ್ಕವಾಗಿತ್ತು ದ್ರಾಕ್ಷಾರಸ. ಬಟ್ ಅದನ್ನ ಇಮಿಡಿಯೇಟ್ ಆಗಿ ಮಾಡಕ್ಕಾಗಲ್ಲ. ಸೊ ನೋಡ್ರಿ, ಇಲ್ಲಿ ಕೊರತೆ ಬಂತು. ಎಲ್ಲ ಲೆಕ್ಕಾಚಾರ ತಪ್ಪು ಒಂದು ದಿನ ಇದೆ. ಅವರ ಲೆಕ್ಕಾಚಾರನು ತಪ್ಪು. ಎಷ್ಟೋ ಅವಮಾನ ಅಲ್ಲ? ಬಂದವರಿಗೆ ಮೊದಲು ಕೊಡ್ಬೇಕಾಗಿದ್ದೇನು? ದ್ರಾಕ್ಷಾರಸ. ಅದೇ ಇಲ್ಲ ಅಂದಾಗ ಎಷ್ಟು ಜನ ಹೇಳ್ತಾರೆ, ಏನ್ ಮದ್ವೆ ಮಾಡಿದ್ಯಾ, ಏನಂತ ನೀನ್ ಮಾಡ್ದೆ, ಇದೆಲ್ಲ ಒಂದು ಮದ್ವೆನಾ? ಹೌದಾ ಅಲ್ವಾ? ಕೇಳಿದೀರಾ ಈ ತರ ಎಲ್ಲ? ಇದೆಲ್ಲ ಒಂದು ಮದ್ವೆನಾ ಅಲ್ವಾ? ಸೊ ಮದ್ವೆನಲ್ಲಿ ಊಟಕ್ಕಾಗಿ ಜಗಳ ಆಡೋದು, ಗಡಿಬಿಡಿ ಮಾಡೋದಾಗ ಹೇಳ್ತೀವಿ, ಥೂ ಏನು ಮದ್ವೆ ಅಪ್ಪ ಅದು ಅಲ್ವಾ?
ಒಂದೊಂದು ಮದ್ವೆಗೆ ಊಟ ಸಿಕ್ಕಿಲ್ಲ ಅಂದ್ರೆ ಅವತ್ ನಾವು ಹೋಗಿದಲ್ಲ ಈ ಮದ್ವೆಗೆ ಊಟ ಸಿಕ್ಕಿಲ್ವಲ್ಲ ಅದೇ ಮದ್ವೆನಾ ಅಂತ ಕೇಳ್ತಾರೆ, ಹೌದಲ್ಲ? ಸೊ ಆ ಅವಮಾನಗಳು ಭಯಂಕರ ಅವಮಾನ ಆಯ್ತು. ಸೊ ಅದನ್ನ ಆ ಒಂದು ಕೊರತೆಯ ಲೆಕ್ಕಾಚಾರ ತಪ್ತು. ಆಮೇಲೆ ಈಗ ನೋಡೋಣ, ನಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಲೆಕ್ಕಾಚಾರ ಇದೆಯಾ? ಲೆಕ್ಕಾಚಾರ ಆಗ್ತೀವಾ? ಮಂತ್ಲಿ ಲೆಕ್ಕಾಚಾರ ಆಗ್ತೀವಾ? ಯಾವ್ದ್ರದ್ದೆಲ್ಲ ಲೆಕ್ಕಾಚಾರ ಆಗ್ತೀರಾ? ಹಣದ ಲೆಕ್ಕಾಚಾರ ಆಗ್ತೀರಾ? ತಪ್ಪಿದ್ಯಾ? ತಪ್ಪೇ ಇಲ್ಲ ಅನ್ನೋರು ಕೈ ಎತ್ತಿರಿ ನೋಡೋಣ. ನಂದು ಲೆಕ್ಕಾಚಾರ ಸಿಸ್ಟರ್ ಇದುವರೆಗೂ ಒಂದಿನ ತಪ್ಪಿಲ್ಲ ಅನ್ನೋರು ಕೈ ಎತ್ತಿರಿ ನೋಡೋಣ. ಫೈನಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಹಣ ತಪ್ಪಿದ್ಯಾ? ಓಕೆ, ಹಣದಲ್ಲಿ ನಾವು ಲೆಕ್ಕಾಚಾರ ಆಗ್ತೀವಿ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕಾಯಿಲೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಗೆಸ್ಟ್, ಬೆಂಗಳೂರಲ್ಲಿ ಒಂದು ಗೆಸ್ಟ್ ಬಂದ್ರೆ ಸಾಕು, ಅಪ್ಪ ಮನೆದು ಅಮ್ಮ ಮನೆ ಕಡೆಯವರು ಬಂದ್ರೆ ಸಾಕು, ಲೆಕ್ಕಾಚಾರ ತಪ್ತಾ ಓಡಿ ಹೋಗಿ ಫ್ರೆಂಡ್ಸ್ ಹತ್ರ ಸಾಲ ಮಾಡ್ಬೇಕು, ಹೌದಾ ಅಲ್ಲ? 2,000 ಹಾಕೋ, 4,000 ಹಾಕೋ, ಇಲ್ಲ ಆಗ ಹೆಂಡತಿಗೆ ಅಮ್ಮ ಮನೆಗೆ ಹೋಗ್ಬೇಕು, ಅಮ್ಮ ಮನೆ ಮದ್ವೆ, ಇಲ್ಲ ಗಂಡನ ಮನೆ ಮದ್ವೆ, ಲೆಕ್ಕಾಚಾರ ತಪ್ತಾ? ಇಲ್ಲ ಯಾರಿಗೋ ಹುಷಾರಿಲ್ಲ, ಯಾವುದೋ ಒಂದು ಡೆತ್, ಲೆಕ್ಕಾಚಾರ ತಪ್ತಾ? ತಪ್ಪುತ್ತಾ? ಖಂಡಿತ ತಪ್ಪುತ್ತೆ. ಮನುಷ್ಯನ ಲೆಕ್ಕಾಚಾರ ತಪ್ಪುತ್ತೆ, ಆದರೆ ದೇವರ ಲೆಕ್ಕಾಚಾರ ತಪ್ಪಲ್ಲ. ಪ್ರೈಸ್ ಅಲೋ. ಏನಿರ್ಬೇಕು ಅಲ್ಲಿ? ಯೇಸು ಇರಬೇಕು. ಯಾವ ಮನೆಯಲ್ಲಿ ಯೇಸು ಇದೆಯೋ, ಯಾವ ಮನೆಯ ಲೆಕ್ಕಾಚಾರದಲ್ಲಿ ಯೇಸು ಇದ್ದಾರೋ ಆ ಮನೆಯ ಲೆಕ್ಕಾಚಾರ ತಪ್ಪಲಿಕ್ಕೆ ದೇವರು ಬಿಡೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಸಿ, ಆ ಮದುವೆನಲ್ಲಿ ಯೇಸುವನ್ನ ಕರೆದ್ರಿಂದ ಆ ಕೊರತೆ ಒಂದು ಕ್ಷಣದಲ್ಲಿ ನಿವಾರಿಸಲ್ಪಡ್ತು. ತಿಂಗಳುಗಳು ಬೇಕು ಅದನ್ನ ನಿವಾರಿಸಲಿಕ್ಕೆ, ತಿಂಗಳುಗಳು ಬೇಕು, ಕಾಯಬೇಕು, ದೊಡ್ಡ ಪ್ರಾಸೆಸ್ ಅದು. ಆದ್ರೆ ಯೇಸುವಿನ ಒಂದು ಮಾತು ಬರೀ ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡ್ತು. ಆಮೇನ್. ಇದಕ್ಕೆ ಹೇಳೋದು ಸೂಚಕ ಕಾರ್ಯ. ಆಮೇನ್. ಸೈನ್ಸ್. ಆಮೇನ್. ಗುರುತು. ಆಮೇನ್. ಗುರುತು. ಏನ್ ಗುರುತು? ಬರೀ ನೀರು ದ್ರಾಕ್ಷಾರಸವಾದದ್ದು. ಆಮೇನ್. ಎಲ್ಲ ಕಣ್ಬಿಟ್ಟು ಈ ಕಡೆ ಕುತ್ಕೊಳ್ರಿ. ಆಮೇನ್. ಕಣ್ಬಿಟ್ಟು ನನ್ನ ನೋಡ್ರಿ. ಬರೀ ನೀರು ದ್ರಾಕ್ಷಾರಸವಾದದ್ದು ಸೂಚಕ ಕಾರ್ಯ. ಆಮೇನ್. ನೀರಿತ್ತು, ತೆಗಿವಾಗ ನೀರು ತಗೊಂಡೋಗಿ ಕೊಡುವಾಗ ಏನಾಯ್ತು? ದ್ರಾಕ್ಷಾರಸ. ಯಾವಾಗ ದ್ರಾಕ್ಷಾರಸವಾಯ್ತು ಗೊತ್ತಿಲ್ಲ. ಆಮೇನ್. ಆಳುಗಳಿಗೆ ಹೇಳಿದ್ರು, ಬಾನೆಗಳನ್ನ ತಗೋಬಾ, ನೀರನ್ನ ತುಂಬು ಅಂತ ಹೇಳಿದ್ರು ದೇವ್ರು. ಆಮೇನ್. ನೀರನ್ನ ತುಂಬುವಾಗ ಅದು ನೀರು ಅಲ್ವಾ, ಅಲ್ಲಿಂದ ತಗೊಂಡು ಹೋಗುವಾಗ ಅದು ನೀರು. ಆಮೇನ್. ತಗೊಂಡು ಹೋಗೋ ದಾರಿನಲ್ಲಿ ಕೊಡುವ ಮಧ್ಯದಲ್ಲೂ ಅದ್ಭುತ. ಆಮೇನ್, ಹಲ್ಲೆಲೂಯಾ. ನಿನ್ನ ಲೆಕ್ಕಾಚಾರ ತಪ್ಪುತ್ತೆ. ಆಮೇನ್. ನಾವು ದೇವ್ರಿಗೆ ಹೇಳ್ತೀವಿ, ದೇವ್ರೆ ನನ್ಗೆ ಈ ತರ ಇದೆ, ನಂಗೆ ಇಂಥ ಟೈಮಲ್ಲಿ ನನ್ಗೆ ಬೇಕು, ನನ್ಗೆ ಈ ಟೈಮಲ್ಲಿ ಬೇಕು. ಆಮೇನ್. ಆದ್ರೆ ದೇವ್ರದೊಂದು ಸಮಯ ಇದೆ. ದೇವ್ರು ಕೊಡುವಾಗ್ಲೇ ದ್ರಾಕ್ಷಾರಸ ಕೊಟ್ಟಿಲ್ಲ ಪ್ರಿಯರೇ. ಆಮೇಲೆ ದೇವ್ರು ಕೊಡುವಾಗ ನೀರು, ಬಟ್ ಅದನ್ನ ತಗೊಂಡೋಗಿ ಅವರಿಗೆ ಉಪಚಾರ ಮಾಡುವಾಗ ಅದು ದ್ರಾಕ್ಷಾರಸ. ಆಮೇನ್, ಹಲ್ಲೆಲೂಯಾ. ಮನುಷ್ಯನ ಲೆಕ್ಕಾಚಾರ ತಪ್ಪುತ್ತೆ, ಆದ್ರೆ ದೇವರ ಲೆಕ್ಕಾಚಾರ. ಆಮೇನ್, ಹಲ್ಲೆಲೂಯಾ. ನಾನು ನೀನು ಆಗಿದ್ರೆ ಹೇಳ್ತಿದ್ದು ಅದು ನೀರು, ನಾನು ಹಿಂಗೆ ಆ ನೀರನ್ನು ಕೊಡ್ಲಿ. ಆಮೇನ್. ಅದಕ್ಕೆ ಹೇಳುದು ದೇವ್ರು ನನ್ನ ನಂಬೇಕು, ದೇವ್ರ ಹೇಳು ಮಾತನ್ನ ನಂಬೇಕು. ದೇವರ ಮಾತಲ್ಲಿ ಶಕ್ತಿ ಇದೆ. ಆಮೇನ್. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ದೇವರ ಮಾತಲ್ಲಿ ಶಕ್ತಿ ಇದೆ. ಜೋರಾಗಿ ಕುಲ್ಕಿ ಪಕ್ಕದಲ್ಲಿರೋರ್ನ ನೋಡಿ ಕೈಗಾರನ್ನ ಕೊಟ್ಟು ಹೇಳ್ರಿ, ದೇವರ ಮಾತಲ್ಲಿ ಶಕ್ತಿ ಇದೆ, ದೇವರ ಮಾತಲ್ಲಿ ಶಕ್ತಿ ಇದೆ. ದೇವರು ನಿಮ್ಮನ್ನ ಕುರಿತು ಏನಾದ್ರೂ ಮಾತಾಡಿದ್ರೆ, ನಿಮ್ಮ ಫ್ಯಾಮಿಲಿಯನ್ನ ಕುರಿತು ಏನಾದ್ರೂ ಮಾತಾಡಿದ್ರೆ, ನಿಮ್ಮ ಮಕ್ಕಳನ್ನ ಕುರಿತು ಏನಾದ್ರೂ ಮಾತಾಡಿದ್ರೆ, ನಿಮ್ಮ ಬಿಸ್ನೆಸ್ ಅನ್ನ ಕುರಿತು ಏನಾದ್ರೂ ಮಾತಾಡಿದ್ರೆ ಅದು ನಡೆಯುತ್ತೆ. ಅದರಲ್ಲಿ ಶಕ್ತಿ ಇದೆ. ಆ ಲೆಕ್ಕಾಚಾರ ತಪ್ಪೋದಿಲ್ಲ. ಆಮೆನ್, ಹಲ್ಲೆಲೂಯಾ. ಮೈ ಡಿಯರ್ ಬ್ರದರ್ಸ್, ನೀವು ಲೆಕ್ಕಾಚಾರ ಆಗ್ತೀರಾ, ದಿಢೀರ್ನೆ ಏನೋ ಆಯ್ತು, ಎಬ್ಡಿಯಪ್ಪ ಪಂಡ್ರದು ಇಲ್ಲ. ಆಮೇನ್. ಒಂದು ಗೊತ್ತಿರ್ಬೇಕು, ನನ್ನ ಮನೆಯಲ್ಲಿ ಯೇಸು ಇದ್ದಾರೆ. ಆಮೇನ್. ಆ ಯೇಸುಗೆ ಹೇಳ್ಬೇಕು, ದೇವ್ರೆ ಎಲ್ಲ ಸರಿ ಇತ್ತು, ಈಗ ದಿಢೀರ್ನ ಇದು ಬಂದಿದೆ, ತಪ್ಪೋಯ್ತು ಲೆಕ್ಕಾಚಾರ. ನೋಡ್ರಿ, ಒಂದು ವಿಷಯ ಹೇಳ್ತೇನೆ, ನನ್ನ ಇನ್ನೂ ಅನೇಕ ಪಾಯಿಂಟ್ಸ್ ಇದೆ. ಈ ಕೊರತೆ ಬಂತು ನಿಜ, ಯೇಸು ಸ್ವಾಮಿಗೆ ಗೊತ್ತು ಆ ಮನೇಲಿ ಕೊರತೆ ಬಂದಿದೆ. ಆದ್ರೆ ಯಾವಾಗ ತನಕ ಯೇಸು ಸ್ವಾಮಿ ಕಾರ್ಯ ಮಾಡಿಲ್ಲ ಗೊತ್ತಾ? ಯೇಸುವಿನ ಬಳಿ ಬಂದು ಹೇಳೋ ತನಕ. ಎಲ್ಲರೂ ಇಲ್ಲೇ ಇದ್ದೀರಾ? ಯೇಸು ಹತ್ರ ಬಂದು ಹೇಳೋ ತನಕ ಯೇಸು ಸುಮ್ಮನಿದ್ರು. ನೋಡ್ರಿ, ವಾಕ್ಯ ನಾನು ಬೇಕಾದ್ರೆ ನೋಡ್ಬೋದು. ಅವ್ರು ಹೇಳ್ರಮ್ಮ, ನಿನಗೆ ಯಾಕೆ ಬೇಕು? ಯಾರು ಅಗತ್ಯದವರು, ಯಾರು ಅವರು ನನ್ನ ಹತ್ರ ಬರ್ಲಿ. ನಾವು ವಾಕ್ಯಗಳನ್ನ ನೋಡ್ಬೋದು. 4ನೇ ವಾಕ್ಯ ಇದೆಯಲ್ಲ, ನನ್ನ ಸಮಯ ಬಂದಿಲ್ಲ ಇನ್ನೂನು. ಯಾವಾಗ ಯೇಸುವಿನ ಸಮಯ ಬರುತ್ತೆ ಗೊತ್ತಾ? ನಾವು ಯೇಸುವಿನ ಬಳಿಗೋಗಿ, ಯೇಸುವೆ ನನ್ನ ಲೆಕ್ಕಾಚಾರ ತಪ್ಪು, ನಾನು ಈ ರೀತಿ ಲೆಕ್ಕಾಚಾರ ಹಾಕಿದ್ದೆ, ನನ್ನ ಲೆಕ್ಕಾಚಾರ ತಪ್ಪೋಗಿದೆ ಅಂತ ಹೇಳುವಾಗ ಆತನ ಗಳಿಗೆ ಪ್ರಾರಂಭ. ಆಮೇನ್.
ಎಷ್ಟು ಜನಕ್ಕೆ ಗೊತ್ತು ನನ್ನ ಮನೇಲಿ ಯೇಸು ಇದ್ದಾರೆ ಅನ್ನೋರು? ಕೈ ಎತ್ರಿ ನೋಡೋಣ. ಏನಕ್ಕೆ ತೆರೆಯೋ ಸಿಸ್ಟರ್, ಯೇಸು ಏನ್ ಕೂಡ ಇರ್ಕರಂಗ? ಕೈ ಎತ್ರಪ್ಪ. ಆಮೇನ್. ಯೇಸು ನಿಮ್ ಜೊತೆ ಇದ್ದಾರಾ? ಆಮೇನ್. ಯೇಸು ನಿಮ್ ಮನೇಲಿ ಇದ್ದಾರಾ? ಹಲ್ಲೆಲೂಯಾ. ಸೊ ಏನಾದ್ರೂ ಒಂದು ಈ ಲೆಕ್ಕಾಚಾರ ತಪ್ಪದಾಗ ನೀವು ಓಡಿ ಹೋಗಿ ಯೇಸು ಹತ್ರ ಹೇಳಿದ್ದೀರಾ? ಹೇಳಿ ಅದ್ಭುತವನ್ನ ಕಂಡೋರೆಲ್ಲ ಸ್ತೋತ್ರ ಮಾಡ್ರಿ. ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ನನ್ನ ಲೆಕ್ಕಾಚಾರ ತಪ್ಪದಾಗ ಯೇಸು ನನ್ನ ಹತ್ರ ಬಂದ್ರು. ಆಮೇನ್. ಹಲ್ಲೆಲೂಯಾ. ಒಂದೇ ಒಂದು ಕಾರ್ಯ ದೇವ ಮಕ್ಕಳೇ, ನಿಮ್ಮ ಯಾತ್ರೆಯಲ್ಲಿ ಯೇಸು ಜೊತೆಗಿರ್ತಾರೆ. ದೇವ್ರು ಯಾವತ್ತೂ ನಮ್ಮನ್ನ ಕೈ ಬಿಟ್ಟು ಹೋಗಲ್ಲ. ಆಮೇನಾದ್ರೂ ಹೇಳ್ರಿ, ಯೇಸು ನಮ್ಮನ್ನ ಕೈ ಬಿಟ್ಟು ಹೋಗಲ್ಲ. ಒಂದೇ ಒಂದು ಪ್ರಾಬ್ಲಮ್, ಲೆಕ್ಕಾಚಾರ ತಪ್ಪದಾಗ ನಾವು ಎಲ್ಲೂ ಓಡ್ ಬರ್ಬೇಕು. ಹೇಳ್ರಿ, ಯೇಸುವಿನ ಬಳಿ ಬಂದು ಹೇಳ್ಬೇಕು, ತಪ್ತು ದೇವ್ರೆ, ನಂದು ಲೆಕ್ಕಾಚಾರ ತಪ್ತು. ಆಮೆನ್. ಹಲ್ಲೆಲೂಯಾ. ಇದಾಗಿದೆ ಕ್ರಿಸ್ತಿಯ ಜೀವಿತ. ಎಲ್ಲರೂ ಇಲ್ಲೇ ಇದ್ದೀರಾ? ಇದಾಗಿದೆ ಕ್ರಿಸ್ತಿಯ ಜೀವಿತ. ಆಮೇಲೆ ಮಕ್ಕಳುಗಳು, ನಿಮ್ಮ ಮಾರ್ಕ್ಗಳಲ್ಲಿ ಲೆಕ್ಕಾಚಾರ ತಪ್ಪುತ್ತೆ ಅಲ್ವಾ? 80% ಬರುತ್ತೆ, 90% ಬರುತ್ತೆ, ಬರಲ್ಲ. ಆದ್ರೆ ನಾನು ಹೇಳ್ತೀನಿ, ದೇವ್ರ ಹತ್ರ ಹೋದ್ರೆ, ಆ ಲೆಕ್ಕಾಚಾರ ತಗೊಂಡು ದೇವ್ರ ಹತ್ರ ಹೋದ್ರೆ, ದೇವ್ರು ತಕ್ಕ ಸಮಯದಲ್ಲಿ, ಆಮೇನ್ ಹೇಳ್ರಿ, ತಕ್ಕ ಸಮಯದಲ್ಲಿ ಅದನ್ನ ಮಾರ್ಪಡಿಸ್ತಾರೆ. ಆಮೇಲೆ ನಾನು ಹೇಳೋದಿಷ್ಟೇ, ಮೊದಲು ಯೇಸುವನ್ನ ಕರೆದಿರ್ಬೇಕು. ಎರಡನೇದಾಗಿ ಬಂದಿರುವ ಯೇಸುವನ್ನ ಅಕ್ನಾಲೇಜಿಂಗ್, ಅಂದ್ರೆ ಆತನಿಗೆ ಸಮಯ ಕೊಡ್ಬೇಕು, ಆತನ ಹತ್ರ ಹೋಗ್ಬೇಕು. ನಾನು ಓಡೋಗೋದಲ್ಲ. ಹೌದಾ, ದ್ರಾಕ್ಷರಸ ಖಾಲಿ ಆಯ್ತಾ, ಆ ಮನೆ ಕೇಳ್ತೀನಿ, ಈ ಮನೆ ಕೇಳ್ತೀನಿ, ಆ ಊರಲ್ಲಿ ಕೇಳ್ತೀನಿ, ಈ ಊರಲ್ಲಿ ಕೇಳ್ತೀನಿ. ಇಲ್ಲ, ಕೊಡುವಾತನೊಬ್ಬನ ಅಲ್ಲಿದ್ದಾನೆ. ನಿನ್ನ ಕೊರತೆಯನ್ನ ತೀರಿಸೋನು ನಿನ್ನ ಮನೆಯೊಳಗೆ ಇದ್ದಾನೆ. ನಿನ್ನ ಕೊರತೆಯನ್ನ, ನಿನ್ನ ಪ್ರಾಬ್ಲಮ್ ಅನ್ನ ಆಮೇನ್ ತೀರಿಸುವಾತನು ನಿನ್ನ ಜೊತೆನೇ ಇದ್ದಾರೆ. ಹೇಳ್ಬೇಕು, ಯೇಸುವೆ ನನ್ನ ಅಗತ್ಯಗಳನ್ನ ಕಾದುಕೋ. ಆಮೇಲೆ ನನ್ನ ಕೊರತೆಗಳ ಮೇಲೆ ನಿನ್ನ ಕರ ಚೆಲ್ಲಿಸಲಿ. ಪ್ರೈಸ್ ದಿ ಲಾರ್ಡ್. ಲೆಕ್ಕಾಚಾರ ತಪ್ಪುವಾಗ ತಪ್ಪದ ಒಬ್ಬನು ಬರ್ತಾನೆ. ಆಮೇಲೆ ನಮ್ಮ ಲೆಕ್ಕಾಚಾರವನ್ನೆಲ್ಲ ಅದ್ಭುತವಾಗಿ ಎಷ್ಟು ಜನಕ್ಕೆ ಸೂಚಕ ಕಾರ್ಯ ಬೇಕು? ಆಮೇನ್. ಪ್ರೈಸ್ ದಿ ಲಾರ್ಡ್. ಸಭೆಯ ಒಂದು ಕಟ್ಟುವಿಕೆ ಒಂದು ಲೆಕ್ಕಾಚಾರ ನಡೀತಾ ಇದೆ. ಆಮೇನ್. 2 ಕೋಟಿ ಬೇಕೆನ್ನೋದು ಲೆಕ್ಕಾಚಾರ ನಮ್ದು. ಆಮೇನ್. ಕೈಯಲ್ಲಿ ಎಷ್ಟಿದೆ? ಏನೂ ಇಲ್ಲ. 2 ಕೋಟಿ ಬರ್ಬೇಕು. ಯಾರ ಲೆಕ್ಕಾಚಾರ? ನಮ್ದು. ಸೊ ನಾವು ದೇವ್ರ ಕರದಲ್ಲಿ ಕೊಟ್ಬಿಡು, ದೇವ್ರೇ ನಿನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೆಕ್ಕಾಚಾರ ತಪ್ಪುವಾಗ ತಪ್ಪಿಸದ ಒಬ್ಬ ದೇವರಿದ್ದಾನೆ. ಆಮೆನ್. ಎರಡನೇ ಕಾರ್ಯವನ್ನು ನಾವು ನೋಡ್ಬೋದು. 4ನೇ ಅಧ್ಯಾಯ 46ನೇ ವಾಕ್ಯ. 4ನೇ ಅಧ್ಯಾಯ 46ನೇ ವಾಕ್ಯ. ಎಲ್ಲರೂ ಇಲ್ಲೇ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಗಲೀಲಿಯಾದ ಕನಾ ಊರಿಗೆ ಮತ್ತೊಮ್ಮೆ ಬಂದನು. ಅಲ್ಲಿ ಇದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಫರ್ನಭೂಮಿಯಲ್ಲಿ ಅಸ್ವಸ್ಥನಾಗಿದ್ದನು. ಯೇಸು ಯೆಹೂದಾಯದಿಂದ ಗಲೀಲಿಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀನು ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಆಮೆನ್. ಇಲ್ಲೊಂದು ಲೆಕ್ಕಾಚಾರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ನೋಡ್ದೋ ಕೊರತೆಯ ಒಂದು ಲೆಕ್ಕಾಚಾರ ನೋಡ್ದೋ. ಇಲ್ಲಿ ಮಗನ ಒಂದು ಲೆಕ್ಕಾಚಾರ, ಒಂದು ತಂದೆ ಮತ್ತು ಮಗ. ಆಮೆನ್. ಎಲ್ಲರೂ ಇಲ್ಲೇ ಇದ್ದೀರಾ? ತಂದೆ ಮತ್ತು ಮಗ. ಪ್ರೈಸ್ ದಿ ಲಾರ್ಡ್. ನಮ್ಮ ಮಕ್ಕಳ ಬಗ್ಗೆ ತುಂಬಾ ಲೆಕ್ಕಾಚಾರ ಇದೆ ಅಲ್ವಾ? ಕಷ್ಟಪಟ್ಟು ಓದಿಸ್ತೀರಾ ಅಲ್ವಾ? ಈಗಲೇ ನಾನು ನಿನ್ನೆ ಹೇಳ್ತಿದ್ದೆ, ಮಹೇಶನಿಗೆ 1 ಲಕ್ಷ ರೆಡಿ ಮಾಡ್ಕೋ ಪ್ರೀ ನರ್ಸರಿಗೆ. ಆಮೆನ್. ಹಲ್ಲೆಲೂಯಾ. ಬಹಳ ಕಷ್ಟ ಮಕ್ಕಳನ್ನ ಓದಿಸೋದು. ಎಷ್ಟು ಜನ ಹೇಳ್ತೀರಾ ತುಂಬಾ ಈಸಿ ಅಂತ? ಮಕ್ಕಳು ಫೀಸ್ ಎಷ್ಟು? ಮಕ್ಕಳು ಫೀಸ್ ಮಾತ್ರನಾ? ದಿನ ದುಡ್ಡು ಬೇಕು ಅವ್ರಿಗೆ, ಹೌದಲ್ಲ? ಅದಕ್ಕೆ ದುಡ್ಡು, ಇದಕ್ಕೆ ದುಡ್ಡು, ಟೂರ್ಗೆ ದುಡ್ಡು, ಟ್ರಿಪ್ಪಿಗೆ ದುಡ್ಡು, ಪ್ರಾಜೆಕ್ಟ್ಗೆ ದುಡ್ಡು, ಬಟ್ಟೆಗೆ ದುಡ್ಡು, ಆಮೇಲೆ ಸ್ಪೋರ್ಟ್ಸ್ಗೆ ದುಡ್ಡು, ಹೌದಾ ಅಲ್ವಾ? ಸ್ಕೂಲ್ ಡೇಗೆ ದುಡ್ಡು, ಎಲ್ಲದಕ್ಕೂ ದುಡ್ಡೇ, ಹೌದಲ್ಲ? ಬರೀ ಮಕ್ಕಳನ್ನ ಓದಿಸೋದು ಮಾತ್ರ ಅಲ್ಲ, ಅನೇಕ ಲೆಕ್ಕಾಚಾರಗಳಿರುತ್ತೆ. ಹೇಗಾದ್ರೂ ಮಾಡಿ, ಹೇಗಾದ್ರೂ ಒಂದು ಡಿಗ್ರಿ ಮುಗಿಸಿದ್ಮೇಲೆ, ಅದಾದ್ಮೇಲೆ ಏನಾದ್ರೂ ಮಾಡಿದ್ಮೇಲೆ ನನ್ನ ಮಗ ದುಡಿತಾನೆ, ನನ್ನ ಜೊತೆ ಕೈ ಸೇರಿಸ್ತಾನೆ, ನನ್ನ ಜೊತೆಗಿದ್ದು ನನ್ನ ಸಾಲಗಳನ್ನ ಮುಗಿಸ್ತಾನೆ. ಆಮೇನ್. ಇಲ್ಲೇ ಇದ್ದೀರಾ? ನನ್ನ ಮಗಳಿಗೆ ಹೇಗಾದ್ರೂ ಮಾಡಿ ನಾವು ಚೆನ್ನಾಗಿ ಓದಿಸಿ ಒಂದು ಕೆಲ್ಸಕ್ಕೆ ಸೇರ್ಸಿದ್ಮೇಲೆ ನಾವು ಮದ್ವೆ ಮಾಡ್ಬೇಕು. ಆಮೇಲೆ ಮಕ್ಕಳ ಮೇಲಿರುವ ಲೆಕ್ಕಾಚಾರ ತಪ್ಪಿದ್ಯಾ? ಅದೇ ತರ ನಡೆದಿದ್ಯಾ? ತಪ್ಪೋಗಿದೆ ತಾನೆ? ನೀವು ಹೇಳುವಾಗಿಲ್ಲ ಅಂದಾಗ ನಾನು ಎಲ್ಲಿ ತಪ್ಪಾಗಿ ನಿಂತ್ಬಿಟ್ಟಿರೋ ಜಾಗನ ಅಂತ ಎದುರುಬಿಟ್ಟೆ ನಾನು. ನಮ್ಮ ಲೆಕ್ಕಾಚಾರಗಳು ತಪ್ಪೋಗುತ್ತೆ.
ನಿಮ್ಮ ಲೆಕ್ಕಾಚಾರ ಅಲ್ಲ, ನಮ್ಮ ಲೆಕ್ಕಾಚಾರನೂ ತಪ್ಪೋಗುತ್ತೆ. ದೇವರಲ್ಲಿ ಹಿಂಗೆ ಬೆಳಿಬೇಕು, ಇವ್ರು ಈಗ ಈ ವರ್ಷದಲ್ಲಿ ಈಗಿರಬೇಕು. ಆಮೇಲೆ ಲೆಕ್ಕಾಚಾರ ಮಕ್ಕಳ ಮೇಲೆ ಹಾಕಿದ್ದು ತಪ್ಪೋಗುತ್ತೆ ಪ್ರಿಯರೇ. ಮಕ್ಕಳ ಮೇಲೆ ಹಾಕಿರೋ ಲೆಕ್ಕಾಚಾರ ತಪ್ಪೋಯ್ತು. ಆಮೇಲೆ ಇಲ್ಲಿ ನಾವು ನೋಡ್ತೇವೆ, ಆ ಮಗ ಸತ್ತೋದ, ಬೆಳೆದಿರೋ ಮಗ ಸತ್ತೋದ. ತಂದೆ ಲೆಕ್ಕಾಚಾರ ಹೆಂಗಿರುತ್ತೆ? ಆಮೇಲೆ ಆತ್ಮಿಕತೆಯಲ್ಲಿ ಸತ್ತಂತ ಕೆಲವು ಸಂತತಿಗಳಿದ್ದಾರೆ. ಚರ್ಚಿಗೆ ಬರೋದಿಲ್ಲ, ಲೋಕದಲ್ಲಿ ಫುಲ್ ಅಲರ್ಟ್ ಎಲ್ಲ ಇದ್ದಾರೆ, ಆತ್ಮಿಕತೆಯಲ್ಲಿ ಸತ್ತು ಹೋಗಿದ್ದಾರೆ. ಆಮೇನ್ ಅಲ್ವಾ? ತಾಯಿ ಎಷ್ಟು ಕನಸು ಕಂಡು ಮಗಳನ್ನ ಸಾಕಿರ್ತಾರೆ. ಒಂದು ಫೈನ್ ಡೇ ನಾವು ನೋಡ್ತೀವಿ, ಓಡೋದ್ಲು ಮಗಳು. ಲೆಕ್ಕಾಚಾರ ತಪ್ತಾ ಇಲ್ಲ, ಯಾವುದೋ ಒಂದು ಅನ್ಯನ ಮದುವೆ ಆಗ್ತೀನಿ ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ. ತಪ್ತಾ ಲೆಕ್ಕಾಚಾರ? ತಲೆ ತಗ್ಗಿಸಲ್ಪಡ್ತಾ? ನಮ್ಮ ಮಕ್ಕಳ ಮೇಲೆ ನಾವು ಹಾಕುವಂತ ಲೆಕ್ಕಾಚಾರಗಳು ತಪ್ಪು ಹೋಗುತ್ತೆ. ಆದರೆ ನಾವಿಲ್ಲಿ ನೋಡ್ಬೋದು, ಮಗ ಸತ್ತು ಸಾಯುವ ಹಾಗಿದ್ದಾನೆ. ನಾವು ಇಲ್ಲಿ ನೋಡ್ಬೋದು, ವಾಕ್ಯ ಹೇಳ್ತಾ ಇದ್ದಾರೆ, ನನ್ನ ಮಗ ಏನ್ ಮಾಡ್ತಿದ್ದಾನೆ? ಕೇಳಿದ ಮಗನು ಸಾಯುವ ಹಾಗಿದ್ದರಿಂದ. ಎಲ್ಲರೂ ನೋಡ್ರಿ, ಸಾಯುವ ಹಾಗಿದ್ದಾನೆ. ಯಾವುದೇ ನಿರೀಕ್ಷೆ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಯಾವ ನಿರೀಕ್ಷೆ ಇಲ್ಲ. ಕರಿತಾ ಇದ್ದಾನೆ, ದೇವ್ರೆ ನೀನು ಬಂದು ನನ್ನ ಮಗನನ್ನ ಸುಸ್ತ ಮಾಡೋದಾದ್ರೆ ನನ್ನ ಮಗ ಜೀವಿಸ್ತಾನೆ. ಆಮೇಲೆ ಸಾಯುವ ಹಾಗಿದ್ದಾನೆ. ಸೊ ನೋಡ್ರಿ, ಲೆಕ್ಕಾಚಾರಗಳು. ದೇವ್ರು ಬಂದ್ರೆ ನನ್ನ ಮಗ ಜೀವಿಸ್ತಾನೆ, ಲೆಕ್ಕಾಚಾರ. ಆದ್ರೆ ದೇವ್ರು ಏನ್ ಮಾಡಿದ್ರು? ಹೋದ್ರಾ? ಇಲ್ಲ. ದೇವ್ರ ಲೆಕ್ಕಾಚಾರ ಏನು? ಹೋಗ್, ನಿನ್ ಮಗ ಸೌಖ್ಯ ಅದ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇಲ್ಲೇ ಇದ್ದೀರಾ? ದೇವ್ರ ಲೆಕ್ಕಾಚಾರ ಏನು? ಹೋಗು, ಸಮಯ. ನಾನು ನಿಮಗೆ ತೋರಿಸ್ತೀನಿ ಸಮಯ ಯಾವುದು ಅಂತ. ಅವನೇನ್ ಮಾಡ್ದ? ಅಲ್ಲಿಂದ ಗಟ್ಟ ಹಿಡಿದು, ನಾವು 51ನೇ ವಾಕ್ಯದಲ್ಲಿ ನೋಡ್ಬೋದು, ಅವನ್ ಬರ್ತಿರುವಾಗ ಅವನ ಎದುರಿಗೆ ಆಳುಗಳು ಬಂದ್ರಂತೆ. ಸೊ ನಿನ್ನ ಮಗನು ಬದುಕಿಕೊಂಡನು ಅಂತ ಹೇಳಿದ್ರಂತೆ. ಆಮೇಲೆ ಹೇಳ್ರಿ, ನಿನ್ನ ಮಗನು ಬದುಕಿಕೊಂಡನು. ಹಾಗೆ ಕೇಳ್ತಾನೆ, ಎಷ್ಟು ಗಂಟೆಗೆ ಅವನ ರೋಗವು ಇಳಿಯ ತರವಾಯಿತು ಅಂತ ಕೇಳಿದಾಗ, ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರ ಇಳಿಯಿತು. ಆವಾಗ ಯೋಚನೆ ಮಾಡುವಾಗ ಯಾವ ಸಮಯ ಗೊತ್ತಾ? ಅದು ಯೇಸುವಿನ, ನಿನ್ನೆ ಒಂದು ದಿನ ಆಗೋಗಿದೆ ಇದು. ಆಮೇಲೆ ಯೇಸುವಿನ ಬಳಿ ಹೋಗಿ ನೀನ್ ನನ್ನ ಮನೆಗೆ ಬರಬೇಕು ಅಂತ ಮಾತಾಡಿದ್ದು 1 ಗಂಟೆಗೆ. ಅದೇ ಸಮಯದಲ್ಲಿ ಮನೆಯಲ್ಲಿ ಎಷ್ಟೋ ದೂರದಲ್ಲಿದ್ದ ಮಗನ ಜ್ವರ ಇಳಿಯಿತು. ದೇವ್ರು ಹೇಳಿದ್ರು, ಹೋಗು ನಿನ್ ಮಗ ಬದುಕು ಅನ್ನುವಂತ ಯಾವ ಟೈಮಲ್ಲಿ ಹೇಳಿದ್ನೋ ಅದೇ ಟೈಮಲ್ಲಿ ಮಗ ಮನೆಯಲ್ಲಿದ್ದಾಗ. ಆಮೇನ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಇಲ್ಲೇ ಇದ್ದೀರಾ? ಸೊ ಟೈಮ್ ನ ಲೆಕ್ಕಾಚಾರ ನಾನು ಹೇಳ್ತಾ ಇದ್ದೀನಿ. ಆಮೇನ್. ಹಾಲೆ ಡಿಸ್ಟೆನ್ಸ್ ನ ಲೆಕ್ಕಾಚಾರ ಮಾತಾಡ್ತಿದ್ದೀನಿ. ಆಮೇಲೆ ನಮ್ಮದೇನು, ದೇವ್ರಲ್ಲಿ ಬರಬೇಕು, ದೇವ್ರು ಮುಟ್ಟಬೇಕು, ಸೌಖ್ಯ ಆಗುತ್ತೆ, ಅದು ನಮ್ಮ ಲೆಕ್ಕಾಚಾರ. ಆದ್ರೆ ದೇವ್ರು ಹೇಳ್ತಿದ್ರೆ, ಹೋಗು ನಿನ್ನ ಮಗ ಬದುಕು ಅನ್ನು ಅದೇ ಗಳಿಗೆಯಲ್ಲೇ. ಆಮೇನ್. ಹಿಸ್ಟ್ರಿ ಅವ್ರು ಹೇಳ್ತಾರೆ, ಆ ಮಾತು ಹೇಳಲಿಕ್ಕೂ ಇಲ್ಲಿ ಹೇಳಲಿಕ್ಕೂ 1 ದಿನದ ಕಾಲ್ನಡಿಗೆ ಡಿಸ್ಟೆನ್ಸ್ ಇದೆ. ನೋಡ್ರಿ, ನಾವು ನೋಡ್ತೇವೆ, ನಿನ್ನೆ ಅವನಿಗೇನಾಯ್ತು? ಸೌಖ್ಯ ಆಯ್ತು. ಅವ್ನು ಇಳಿದು ಬರ್ತಿದ್ದಾನೆ, ಮನೆಗೆ ವಾಪಸ್ ಬರ್ತಿದ್ದಾನೆ ಅಂದ್ರೆ, ಒಂದು ಡೇ ನಡೆಯುವಷ್ಟು ದೂರ ಡಿಸ್ಟೆನ್ಸ್ ದೇವರಿಗೆ ಲೆಕ್ಕ ಅಲ್ಲ. ಆಮೆನ್, ಹಲ್ಲೆಲೂಯಾ. ಪ್ಲೇಸ್ ದೇವರಿಗೆ ಲೆಕ್ಕ ಅಲ್ಲ. ನಾವಿಲ್ಲಿ ಕೂತು ನಮ್ಮ ಮಕ್ಕಳಿಗಾಗಿ, ನಮ್ಮ ಸಂತತಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಮೈಲುಗಳು, ಕಿಲೋಮೀಟರ್ಗಳ ದೂರ ಇರುವಂತ ವಿಷಯಗಳನ್ನ ಸಾಲ್ವ್ ಮಾಡುವಂತ ದೇವರು. ಅಯ್ಯೇ, ಒಂದು ಸ್ತೋತ್ರ ಆದ್ರೂ ಬರ್ರಿ ನಿಮ್ಮ ಬಾಯಲ್ಲಿ. ಆಮೇನ್. ಇಲ್ಲಿ ಕೂತು ನಿಮ್ಮ ಬಿಸ್ನೆಸ್ಗಾಗಿ ನೀವು ಪ್ರೇಯರ್ ಮಾಡುವಾಗ ಅಲ್ಲಿ ಕಾರ್ಯ ಮಾಡುವ ದೇವರು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನೊಂದು ಸಾಕ್ಷಿಯನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ರಾಮು ಇದ್ದಾರೆ. ಸೊ ಇಲ್ಲಿ ಕಳೆದ ದಿನದಲ್ಲಿ ಅವರ ತಮ್ಮನ ಹೆಂಡತಿ ಜಾನಕಿ ಅಂತ ನೀವು ನೋಡಿರ್ಬೋದು. ನಾವು ಯಾವಾಗ್ಲೂ ಗ್ರೂಪ್ ಅಲ್ಲಿ ಆಗ್ತಾ ಇದ್ದೋ. ಅವ್ರಿಗೆ ಏನಾಗಿತ್ತು, ಇದು ಟ್ರ್ಯಾಕ್ಟರ್ ಒಳಗಡೆ ಹೋಗಿ, ಟ್ರ್ಯಾಕ್ಟರ್ದು ಹುಕ್ಕು ಹೋಗಿ ತುಂಬಾ ಸೀರಿಯಸ್ ಆಗಿತ್ತು. 3-4 ಎಷ್ಟೋ ಸರ್ಜರಿ ಆಗಿದೆ. ಸೊ ಕಾನ್ಶಿಯಸ್ ಇರ್ಲಿಲ್ಲ. ಆಮೇಲೆ ಸರಿಯಾಗಿ ಕೇಳಿಸ್ಕೊಳ್ರಿ, ಕಾನ್ಶಿಯಸ್ ಇರ್ಲಿಲ್ಲ. ಎಷ್ಟು ದೂರ ಅದು? ಹೆಂಗೆಪ್ಪ? ರಾಣಿಪೇಟ್. ಸೊ ಇಷ್ಟು ದೂರದಲ್ಲಿದ್ರು. ಆ ಸಮಯದಲ್ಲಿ ಏನೇ ಮಾಡಿದ್ರು ಕಾನ್ಶಿಯಸ್ ಇಲ್ಲ. ಸರ್ಜರಿ ಮಾಡ್ತಾರೆ, ತಂದು ಇದಕ್ಕೆ ಹಾಕ್ತಾರೆ. 3-4 ಸರ್ಜರಿ ಮೇಲೆ ಸರ್ಜರಿ ನಡೀತಿದೆ, ಕಾನ್ಶಿಯಸ್ ಬರ್ತಿಲ್ಲ. ಲತಾ ಅರ್ಲಿ ಮಾರ್ನಿಂಗ್ ಫೋನ್ ಮಾಡಿದ, ಆಂಟಿ ನಾನು ಅಲ್ಲಿ ಹೋಗ್ತೀನಿ, ನಾನು ಫೋನ್ ಕಿವಿಗಿಡ್ತೀನಿ, ನೀವು ಪ್ರೇಯರ್ ಮಾಡಿ ಅಂತ. ಆಗ ನಾವು ಫ್ಯಾಮಿಲಿ ಪ್ರೇಯರ್ ಮಾಡ್ತಿದ್ವಿ. ಆಗ ನಾನು ಹೇಳಿದೆ, ಸರಿ ನೀನು ICUಗೆ ಹೋದಾಗ ಫೋನ್ ಕೊಡು ಅಂತ ಹೇಳಿದೆ. ಲತಾ ಏನ್ ಮಾಡಿದ್ಲು, ಒಳಗಡೆ ಹೋಗಿ ಅಲ್ಲಿ ವಿಸಿಟಿಂಗಿಗೆ ಅಂತ ಹೋದಾಗ ಫೋನ್ ಕೊಟ್ರು. ನಾವು ತಕ್ಷಣ ಫೋನನ್ನು ಪಾಸ್ಟ್ರಿಗೆ ಕೊಟ್ರೆ ಪಾಸ್ಟ್ರು ಫೋನ್ ಮಾಡಿ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ನನಗೆ ಇದು ಲತಾ ಹೇಳಿದ ಸಾಕ್ಷಿ. ಪ್ರಾರ್ಥನೆ ಮಾಡಿದ ಮೇಲೆ ಅವಳಿಗೆ ಕಾನ್ಶಿಯಸ್ ಬಂತು. ಹೌದಲ್ಲ? ಪ್ರಾರ್ಥನೆ ಆದ್ಮೇಲೆ ನೆಕ್ಸ್ಟ್ ಡೇ ಹೇಳ್ತಿದ್ದಾರೆ, ಅಕ್ಕ ಅವಳಿಗೆ ಕಾನ್ಶಿಯಸ್ ಬಂದಿದೆ.
ಆಮೆನ್, ಹಲ್ಲೆಲೂಯಾ. ನಾನ್ ನಿಮಗೆ ಯಾಕಿದನ್ನ ಹೇಳ್ತಾ ಇದ್ದೀನಿ, ಡಿಸ್ಟೆನ್ಸ್ ದೇವರಿಗೆ ಲೆಕ್ಕ ಅಲ್ಲ. ಓಕೆ, ಲತಾ ಇಲ್ಲೇ ಇದ್ದಾಳೆ. ಆಮೇಲೆ ಡಿಸ್ಟೆನ್ಸ್ ಏನಿಲ್ಲ, ದೇವರಿಗೆ ಲೆಕ್ಕ ಇಲ್ಲ. ಮಕ್ಕಳೇ, ನೀವು ಇಲ್ಲಿ ನಿಂತು ಎಷ್ಟೇ ದೂರದ ವಿಷಯಗಳಾದ್ರೂ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಲೆಕ್ಕಾಚಾರ ತಪ್ಪೋದಿಲ್ಲ. ಆತನ ಸಮಯದಲ್ಲಿ, ಆತನ ವೇನಲ್ಲಿ ಆತನು ಅದ್ಭುತಗಳನ್ನ ಮಾಡುವ ದೇವರು. ಆಮೇಲೆ ಇದು ಸೂಚಕ ಕಾರ್ಯ, ಗುರುತು. ಇದು ಗುರುತು, ಹೇಳ್ರಿ ಗುರುತು. ನಿಮ್ಗೂ ಈ ತರ ಅದ್ಭುತಗಳಾಗ್ಬೇಕಾ? ಆಮೇನ್. ನಾನು ಹೇಳ್ತಾ ಇದ್ದೇನೆ, ನಮ್ಮ ಸಂತತಿಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ನಾವು ಒಂದು ಲೆಕ್ಕಾಚಾರ ಹಾಕಿ ಬೆಳೆಸ್ತೇವೆ. ಚಿಕ್ಕ ಚಿಕ್ಕ ಮಕ್ಕಳಿರೋರು ನಿಮ್ಗೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ಅಲ್ಲಿ ಬೆಳೆದಿರೋರು ತಂದೆ ತಾಯಿಗೆ ಈ ಪೇನ್ ಗೊತ್ತಾಗುತ್ತೆ. ಆಮೇನ್. ಏನಿದು, ನಾವು ಅನ್ಕೊಂಡಂಗೆ ನಮ್ಮ ಮಕ್ಕಳು ಬರ್ತಿಲ್ಲ, ನಾವು ಅನ್ಕೊಂಡಂಗೆ ಮಕ್ಕಳು ಸಾಧಿಸ್ತಾ ಇಲ್ಲ, ನಾವು ಇಷ್ಟು ದುಡ್ಡು ಖರ್ಚು ಮಾಡಿ ನಾವು ಓದಿಸ್ತಾ ಇದೀವಿ, ಮಕ್ಕಳು ಓದ್ತಾ ಇಲ್ಲ. ಹೌದಲ್ಲ? ಫಸ್ಟ್ ಕ್ಲಾಸ್ ಬರ್ತಾಳೆ, ಏನೋ ಒಂದು ಮಾಡ್ಬೋದು. SLC ಚೆನ್ನಾಗಿ ಮಾರ್ಕ್ ತೆಗೆದ್ರೆ PUC ನಲ್ಲಿ ಆರಾಮ್ಸೆ ಅಡ್ಮಿಷನ್ ತಗೋಬಹುದು. ಈ ತರ ಎಲ್ಲ ಲೆಕ್ಕಾಚಾರ ಹಾಕಿ, ಟ್ಯೂಷನ್ ಹಾಕಿ, ಏನೇನೋ ಮಾಡ್ದೋ, ಲೆಕ್ಕಾಚಾರ ತಪ್ತು. ಆಮೇಲೆ ಮಗನ ಮೇಲೆ ಎಷ್ಟೋ ಇನ್ವೆಸ್ಟ್ ಮಾಡ್ದೋ, ಅವನು ಚರ್ಚಲ್ಲಿ ಇದ್ದಾನ? ಇಲ್ಲ. ಮನೇನಾದ್ರೂ ನೋಡ್ತಿದ್ದಾನ? ಇಲ್ಲ. ರೋಡಲ್ಲಿ ಅಲಿತಿದ್ದಾನೆ. ಲೆಕ್ಕಾಚಾರ ತಪ್ತು. ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, ಯೇಸುವಿನ ಬಳಿಗೆ ಒಂದು ತಂದೆ ಹೋದ್ನಂತೆ. ಬ್ರದರ್ಸ್, ಆಮೇನ್. ನಿಮ್ಮ ಮಕ್ಕಳಿಗಾಗಿ ನೀವು ತಂದೆದಿರೋ ಯೇಸುವಿನ ಬಳಿಗೆ ಹೋಗ್ಬೇಕು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ, ತಂದೆ ಓಡಿ ಹೋಗಿ ಯೇಸು ಹತ್ರ ಕೇಳ್ತಿದ್ದಾನೆ, ನನ್ನ ಮಗು ಸಾಯುವ ಹಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ಹೇಳುವಂತ ದೇವ್ರ ಮಕ್ಕಳೇ, ನಮ್ಮ ಲೆಕ್ಕಾಚಾರ, ನಿಮ್ಮ ಲೆಕ್ಕಾಚಾರ ತಪ್ಪುವಾಗ, ಲೆಕ್ಕಾಚಾರ ತಪ್ಪದಿರೋ ಅದು ಯೇಸು ನಮ್ಮ ಜೊತೆಗಿದ್ದಾನೆ. ಹೇಳ್ಬೇಕು. ಆಮೇಲೆ ಒಂದೊಂದು ದಿನ ಎಷ್ಟು ನಿಮ್ಗೆ ನಿಮ್ಮ ಮಕ್ಕಳು ನಿಮ್ಮನ್ನು ಕೇಳದೆ ಏನಾದ್ರೂ ಮಾಡುವಾಗ ನಿಮ್ಗೆ ವೇದನೆ ಆಗುತ್ತಾ, ಸಂತೋಷ ಆಗುತ್ತಾ, ನೋವಾಗುತ್ತಲ್ಲ? ஏன் பையன் இப்படி பண்ணிட்டா சிஸ்டர், என் பொண்ணு இப்படி சொல்லிட்டா சிஸ்டர், எனக்கு ரொம்ப வேதனை இருக்கு. ನೀವು ನನ್ನ ಹತ್ರ ಹೇಳಲ್ಲ, ಆಗುತ್ತಾ? ನೋವಾಗುತ್ತಾ ಅಲ್ವಾ? ಎಲ್ಲಿ ನಿಮ್ಗೆ ಹೇಳದೆ ಯಾರ್ದೋ ಒಂದು ಮನೆಗೆ ಹೋದ್ರೇನೆ ನಿಮ್ಗೆ ನೋವಾಗುತ್ತೆ. ನಿಮ್ಮ ಮನೇಲಿ ಮಾಡಿರೋ ಅದೇ ತಿಂಡಿ ಬಿಟ್ಟು ಪಕ್ಕದ ಮನೇಲಿ ಹೋಗಿ ಆ ತಿಂಡಿ ತಿಂದ ತಾಯಿದಿರಿ ಹೇಳ್ತೀರಾ? ಖುಷಿ ಪಡ್ತೀರಾ? ಇಲ್ಲ, ಬೈದಾಗ್ತೀರಾ ಅಲ್ವಾ? ನಿಮ್ಗೆ ನೋವಾಗುತ್ತಾ? ಆಗುತ್ತೆ ಅಲ್ವಾ? ಆಮೇನ್. ನಾನು ಹೇಳ್ತೀನಿ, ನಿಮ್ಮ ಲೆಕ್ಕಾಚಾರ ಕೆಲವು ತಪ್ಪೋಗುತ್ತೆ, ಆದ್ರೆ ಯೇಸುವಿನ ಬಳಿಗೆ ಓಡೋಗಿ ಒಂದೊಂದು ಲೆಕ್ಕಾಚಾರ ಆ ಸಮಯಕ್ಕೆ ಸರಿಯಾಗಿ, ಒಂದೊಂದು ಲೆಕ್ಕಾಚಾರ ದೂರಕ್ಕೆ ಸರಿಯಾಗಿ. ಆಮೇನ್, ಪ್ರೈಸ್ ದಿ ಲಾರ್ಡ್. ಕೆಲವೊಂದು ನಿಮ್ಮ ಮಕ್ಕಳನ್ನ ದೂರದಲ್ಲಿ ಇಟ್ಟಿರ್ತೀರ, ಇಲ್ಲ ನಿಮ್ಮ ಫ್ರೆಂಡ್ಸ್ಗಳು, ನಾನು ಹೇಳ್ತಾ ಇರೋದು ನಿಮ್ಮ ರಿಲೇಷನ್ಸ್ಗಳು ಡಿಸ್ಟೆನ್ಸ್ ಅಲ್ಲಿ ಇದ್ದಾರೆ, ಏನೋ ಒಂದು ಪ್ರಾರ್ಥನೆ ಮಾಡ್ಬೇಕು, ನೀವು ಓಡಿ ಬನ್ರಿ ದೇವ್ರ ಹತ್ರ. ಯೇಸು ಇದ್ದಾನೆ, ಅವನು ಸಮೀಪಕ್ಕೂ ದೂರಕ್ಕೂ ದೇವರಾಗಿದ್ದಾನೆ. ಆತನ ಮಾತುಗಳು ಆ ಗಾಳಿಗಳು ದೂತರೋ ಎಂಬಂತೆ. ಆಮೇನ್. ICU ಅಂದ್ರೆ ICU. ಆಮೇನ್, ಹಲ್ಲೆಲೂಯಾ. ಮರಣದ ಹಾಸಿಗೆ ಅಂದ್ರೆ ಮರಣದ ಹಾಸಿಗೆ. ಸಾಲಗಳು ಬಂದು ಇಲ್ಲಿ ಗಂಟ ಮುಟ್ಟಿದ್ಯಾ, ದೇವರ ಒಂದು ಮಾತು ಸಾಕು. ನೋಡ್ರಿ, ದೇವರ ಮಾತಲ್ಲಿ ಎಷ್ಟು ಶಕ್ತಿ ಇದೆ. ದೇವರು ಹೇಳಿದ್ರು, ಹೋಗು, ನಿನ್ನ ಮಗ ಬದುಕುವನು. ಆಮೇನ್, ಹಲ್ಲೆಲೂಯಾ. ದೇವರ ಮಾತಲ್ಲಿ ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಿಮ್ಮ ಬಿಸ್ನೆಸ್ಗಾಗಿ ನೀವು ಹೀಗೆ ಪ್ರೇಯರ್ ಮಾಡಬೇಕು. ದೇವರೇ, ಲೆಕ್ಕಾಚಾರ ತಪ್ತಾ ಇದೆ. ಹಲ್ಲೆಲೂಯಾ. ಸಾಯ್ತಾ ಇದೆ. ಆಮೆನ್. ನನ್ನ ಬಿಸ್ನೆಸ್ ಹೋಗ್ತಾ ಇದೆ, ಮುಚ್ಚಬೇಕಂತಿದ್ದೀನಿ. ಆಮೆನ್. ಲೆಕ್ಕಾಚಾರ ಬ್ರದರ್ಸ್, ಹೋಗ್ಬೇಕು ದೇವ್ರ ಮುಂದೆ. ಆಮೆನ್, ಹಲ್ಲೆಲೂಯಾ. ತಪ್ತಾ ಇದೆ ದೇವ್ರೆ, ಸಾಯೋ ಆಗಿದೆ. ದೇವ್ರು ಹೇಳ್ತಾರೆ, ಹೋಗೊಂದು ಸಾಯುತ್ತೆ ಅಂತ ಹೇಳಲ್ಲ. ಆಮೆನ್, ನಂಬಿಕೆಯಿಂದ ಹೋಗು. ಆಮೆನ್, ಹಲ್ಲೆಲೂಯಾ. ಲೆಕ್ಕಾಚಾರಗಳು ತಪ್ಪುವಾಗ ಲೆಕ್ಕಾಚಾರ ತಪ್ಪಿಸದ ಒಬ್ಬ ಇದ್ದಾನೆ, ಆತನ ಹೆಸರು ಯೇಸು. ಹಲ್ಲೆಲೂಯಾ. ಬಾಯಿ ತೆರೆದು ಹೇಳ್ರಿ, ಯೇಸು. ಆಮೆನ್. ತಾಯ್ದಿರಾ, ಕರೀರಿ ಯೇಸು. ಮಕ್ಕಳ ಮೇಲೆ, ಯಜಮಾನರ ಮೇಲೆ, ಆಮೆನ್, ಲೆಕ್ಕಾಚಾರಗಳು ಅಲ್ವಾ? ಆಮೆನ್, ಜೀಸಸ್. ಪ್ರೈಸ್ ದಿ ಲಾರ್ಡ್. ಕೆಲವು ಬ್ರದರ್ಸ್ಗಳು ಮನೇಲಿ ಅಡಿಗೆಗೆ ದುಡ್ಡೇ ಕೊಡಲ್ಲ ಅಂತೆ. ಆಮೆನ್. ನಿಮ್ಮನ್ನ ಹೇಳ್ತಿಲ್ಲ, எதுக்குமே கொடுக்க மாட்டாரு சிஸ்டர், வாடகையும் கட்ட மாட்டாரு சிஸ்டர், என்னன்னு கேட்க மாட்டாரு. ಲೆಕ್ಕಾಚಾರ ತಪ್ತಾಪಾ, ಸಡನ್ ಆಗಿ ತಪ್ಪಿಬಿಡ್ತು, ಯಾರುಮೇ ಇರಲ್ಲ ಸಿಸ್ಟರ್. ಆಣ ಆಂಡವ್ರು ಕೈ ಬಿಟ್ಟಾರಾ? ಆಮೆನ್. ದೇವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮ ಕಣ್ಣೀರನ್ನ ದೇವರು ಲೆಕ್ಕಕ್ಕೆ, ಆಮೇಲೆ ಲೆಕ್ಕಕ್ಕೆ ಪ್ರೈಸ್ ದಿ ಲಾರ್ಡ್. ಕಣ್ಣೀರನ್ನ ದೇವರು ಲೆಕ್ಕಕ್ಕೆ ತಗೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ಆಮೆನ್. 5ನೇ ಅಧ್ಯಾಯ 3ನೇ ವಾಕ್ಯ. ಇದು 3ನೇ ಒಂದು ಸೂಚಕ ಕಾರ್ಯ. ನೀವು ಇದನ್ನ ಕೇಳುವಾಗ, ದೇವ್ರೆ, ಆ ಸೂಚಕ ಕಾರ್ಯ ನನ್ನ ಮನೇಲಿ ನಡಿ. ಸುಮ್ಮನೆ ಕೇಳ್ಬೇಡ್ರಿ, ಕತೆ ಅಲ್ಲ, ಊರ ಕತೆ ಅಲ್ಲ ಇದು. ಆಮೇಲೆ ಬಾಯಿ ಮುಚ್ಚಿ ಬಾಯಿಗೆ ಗಮ್ಮಕ್ಕೋ ಬಂದಿದ್ದೀರಾ ಸಿಸ್ಟರ್ಸ್?
ಬಾಯಿಗೆ ಗಮ್ಮಕ್ಕೋ ಬಂದಿದ್ರೆ ನೀವು ಕೇಳುವಾಗ ಹೇಳ್ಬೇಕು, ದೇವ್ರೆ ಈ ಸೂಚಕ ಕಾರ್ಯ ನನ್ನ ಮನೆಯಲ್ಲಿ, ಆಮೇಲೆ ನನ್ನ ಮಕ್ಕಳ ಮೇಲೆ, ನನ್ನ ಜೀವಿತದಲ್ಲಿ ನಡಿಬೇಕು. ಸುಮ್ಮನೆ ಕೇಳಬಾರ್ದು, ವಾಕ್ಯದೊಂದಿಗೆ ನೀವು ಪ್ರತಿಕ್ರಿಯೆ ಕೊಡ್ಬೇಕು. ಆಮೇಲೆ ಎಲ್ಲರೂ ಇಲ್ಲೇ ಇದ್ದೀರಾ? ಸರಿ, ನಾವು 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ವಿ. ಬೆತಸ್ತಾ ಎಂಬ ಕೊಳ ಇತ್ತು. ಅಲ್ಲಿ 5 ಮಂಟಪಗಳಿದೆ. ಅವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರುವುದನ್ನ ಯೇಸು ಕಂಡು ಅವನು ಹೀಗಾಗಿ ಬಹು ಕಾಲವಾಗಿತ್ತೆಂದು ತಿಳಿದು ನಿನಗೆ ಸುಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಕೇಳಿದನು. ಆಮೆನ್, ಪ್ರೈಸ್ ದಿ ಲಾರ್ಡ್. ಇದು ಲೆಕ್ಕಾಚಾರ, ವರ್ಷದ ಲೆಕ್ಕಾಚಾರ. ಹೇಳ್ರಿ, ವರ್ಷ. ಆಮೆನ್. ಫಸ್ಟ್ ನಾವು ನೋಡ್ದೋ ಏನದು? ಹಣ. ಪ್ರೈಸ್ ಕೊರತೆಯ ಲೆಕ್ಕಾಚಾರ, ಶಾರ್ಟೇಜ್. ಆಮೇನ್, ಪ್ರತಿಯೊಂದು. ಆಮೇನ್, ಎಲ್ಲ ಇದ್ದೀರಾ? ಆ ಲೆಕ್ಕಾಚಾರವನ್ನ ದೇವರು ತುಂಬಿದ್ರು. ಆಮೇನ್. 2ನೇ ಲೆಕ್ಕಾಚಾರ ಯಾವುದು? ಡಿಸ್ಟೆನ್ಸ್ ಮತ್ತೆ ಟೈಮ್, ದೂರ ಮತ್ತು ಸಮಯ. ಮಗನ ಲೆಕ್ಕಾಚಾರ ದೇವರು ತುಂಬಿದ್ರಾ? ಆಮೇನ್. ಮಗನ ವಿಷಯದ ಸಮಯ, ಆಮೇನ್, ದೂರ, ಪ್ರತಿಯೊಂದನ್ನ ದೇವರು ನಮ್ಮ ಲೆಕ್ಕಾಚಾರ ತಪ್ಪುದಾಗ ದೇವರು ಸರಿ ಮಾಡಿದ್ರಾ? ಆಮೇನ್, ಹಾಲೆಲೂಯಾ. ನಂತರದ ಒಂದು ಲೆಕ್ಕಾಚಾರವಾಗಿದೆ ನಾವೀಗ ಓದಿದ್ದು ವರ್ಷಗಳ ಲೆಕ್ಕಾಚಾರ. ಎಷ್ಟು ವರ್ಷದಿಂದ? 38 ವರ್ಷಗಳಿಂದ ಬೆತಾಸ್ತಾ ಕುಲದಲ್ಲಿ ಬಿದ್ದಿರುವ ಒಬ್ಬ ಮನುಷ್ಯ. ಆಮೆನ್. ಲೆಕ್ಕಾಚಾರ ತಪ್ತಾ? ಒಂದು ಎಷ್ಟು ವರ್ಷದಿಂದ ತಪ್ಪಿದೆ? 38 ವರ್ಷದಿಂದ ಅವನ ಲೆಕ್ಕಾಚಾರ ತಪ್ಪಿದೆ. ಆಮೇನ್. 38 ವರ್ಷದಿಂದ ಒಬ್ಬ ಮನುಷ್ಯ ಕಾಯ್ತಾ ಇರೋದು ಒಂದು ಸ್ವಸ್ಥತೆಗಾಗಿ, ಅವನ ಲೆಕ್ಕಾಚಾರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ವರ್ಷದಿಂದ ನಿಮ್ಮ ಯಜಮಾನರಿಗಾಗಿ ಪ್ರೇಯರ್ ಮಾಡ್ತಿದ್ದೀರಾ? ಎಷ್ಟು ವರ್ಷದಿಂದ ನಿಮ್ಮ ಮಕ್ಳಿಗಾಗಿ ಪ್ರೇಯರ್ ಮಾಡ್ತಿದ್ದೀರಾ? ಎಷ್ಟು ವರ್ಷದಿಂದ ಕೆಲವೊಂದು ಪ್ರಾರ್ಥನಾ ವಿಷಯಗಳನ್ನ ಇಟ್ಕೊಂಡಿದ್ದೀರಾ? ವರ್ಷಗಳೆಷ್ಟಾಯ್ತು? ಲೆಕ್ಕ ಹಾಕ್ರಿ. ಲೆಕ್ಕಾಚಾರ ಮಾಡ್ತಾ ಇದೀವಿ ಈಗ ನಾವು. ಲೆಕ್ಕ ಹಾಕ್ರಿ. ಎವಳೋ ವರ್ಷ ಕೇಕ್ರದು ಸಿಸ್ಟರ್. ನಾವಾಗಿದ್ರೆ 38 ವರ್ಷನೂ ಅಲ್ಲಿರ್ತಿದ್ವಾ? ಏಸು ಬೇಡ, ಚರ್ಚು ಬೇಡ ಅಲ್ಯಾ? ಬೇರೆ ಚರ್ಚೆ ಮಾತಿಡ್ಲ, ಪಾಸ್ಟರ್ ಸರಿ ಇಲ್ಲ, ಚರ್ಚೆ ಸರಿ ಇಲ್ಲ, ಚರ್ಚೆ ಮಾತಿ ಬೇರೆ ಚರ್ಚೆಗೆ ಹೋಯ್ಲ. ಆಮೇಲೆ ಅಂದ್ರೆ ನೋಡ್ರಿ, ಲೆಕ್ಕಾಚಾರ ತಪ್ಪಿದ ಮನುಷ್ಯ 38 ವರ್ಷದಿಂದ ನಿರೀಕ್ಷೆಯಿಂದ ಕಾಯ್ತಿದ್ದಾನೆ. 38 ವರ್ಷ ಆಯ್ತು ಅವ್ನ ಲೆಕ್ಕಾಚಾರ. ಈ ವರ್ಷ ಆದ್ರೂ ನಾನು ಹೋಗ್ತೀನಿ, ಈ ವರ್ಷ ಆದ್ರೂ ನನಗೆ ಸೌಖ್ಯ ಆಗುತ್ತೆ. ಯಾಕೆಂದ್ರೆ ವರ್ಷದಲ್ಲಿ ಒಂದು ಸಾರಿ ದೇವದೂತರು ಬಂದು ಅಲ್ಲಿರೋ ಬೆತಾಸ್ತಾ ಕುಳವನ್ನ ನಾನು ವಾಕ್ಯಗಳನ್ನ ತೆಗಿತಿಲ್ಲ, ಅಲ್ಲಿ ಓದ್ಕೊಂಡು ಹೋದ್ರೆ ನಿಮ್ಗೆ ಸಿಗುತ್ತೆ. ಕೊಳಗಳನ್ನ ಕಲಕ್ತಿದ್ರು. ಕಲಕುವಾಗ ಯಾರು ಮೊದಲು ಎಳಿತಾರೋ ಅವರಿಗೆ ಸೌಖ್ಯ. ಹೌದಾ ಅಲ್ಲ? ಬಾಯಿ ತೆರೆದು ಮಾತಾಡ್ಬೇಕು. ಹೌದಾ ಅಲ್ಲ? ಆಮೇನ್. ಸೊ ಆದ್ರೆ 1 ವರ್ಷ ಕಾದ, 2 ವರ್ಷ ಕಾದ, ಎಷ್ಟು ವರ್ಷ ಕಾದ್ನಂತೆ? 38 ವರ್ಷ. கல்யாண ஆனலிருந்து நான் பார்க்கறேன். இன்னைக்கு மாறுவாங்க, நாளைக்கு மாறுவாங்க, நான் பார்த்துட்டே இருக்கேன். இப்போ வருஷம் எவ்வளோ ஆச்சு? நீங்க தான் சொல்லணும். எவ்வளோ வருஷம் ஆனாலும் மாறவே இல்லை. இந்த மனுஷன் மாற மாட்டா. ஆண்டவர் வந்தாலும் இந்த மனுஷன் மாற மாட்டா. ஏன் பொண்டாட்டி மாற மாட்டா ಅಲ್ವಾ? ನಾವೊಂದು ತೀರ್ಪೇ ಬರ್ದಿಟ್ಟಿರ್ಬಿಡ್ತೀವಿ. ಆಮೇನ್. ಇಲ್ಲಿ ನೋಡ್ರಿ, 38 ವರ್ಷ ಲೆಕ್ಕಾಚಾರ ತಪ್ಪಿದ್ರು ಅವನ ನಿರೀಕ್ಷೆ ಹೋಗಿಲ್ಲ. ವರ್ಷಗಳು ಕಳೀತಾ ಕಳೀತಾ ನಮ್ಮ ನಿರೀಕ್ಷೆ ಕಡಿಮೆ ಆಗೋಗ್ಬಿಡುತ್ತೆ ಅಲ್ಲ? ಇಷ್ಟು ವರ್ಷ ಪ್ರಾರ್ಥನೆ ಮಾಡ್ದು. ನಾನು ನನ್ನ ಅನುಭವ ಹೇಳ್ತೀನಿ. ನಮ್ಮ ತಂದೆ ರಕ್ಷಣೆಗೆ ಬಂದು ಹಿಂಜಾರೋದ ವ್ಯಕ್ತಿ. ಮದುವೆ ಟೈಮಲ್ಲಿ ರಕ್ಷಣೆಗೆ ಬಂದರು, ಮದುವೆ ಆದರು, ಆಮೇಲೆ ಹಿಂಜಾರೋದ್ರು, ಬರಲೇ ಇಲ್ಲ ಚರ್ಚಿಗೆ. ನಾವು ಪ್ರಾರ್ಥನೆ ಮಾಡ್ತಿದ್ದೋ ವರ್ಷಗಳು. ನಾವು ಚಿಕ್ಕವರಾಗ ನಮ್ಮ ತಾಯಿ ಪ್ರಾರ್ಥನೆ ಮಾಡ್ತಿದ್ರು. ಇಷ್ಟು ವರ್ಷ ಆದರೂ ಬಂದಿಲ್ಲ ಅಲ್ಲ. 1993 ವಯಸ್ಸಲ್ಲಿ ಇಯರಲ್ಲಿ 93 ತನಕ ಪ್ರೇಯರ್ ಮಾಡ್ದು. ಆಮೇಲೆ 78ಅಲ್ಲಿ ಮದುವೆ ಆಯಿತು ನಮ್ಮ ತಂದೆ ತಾಯಿಗೆ. 78ಅಲ್ಲಿ 79ಅಲ್ಲಿ ನಾನು ಹುಟ್ಟಿದೆ. ಸೊ ಅವಾಗಿಂದ ಪ್ರಾರ್ಥನೆ ನಮ್ಮ ತಂದೆ ರಕ್ಷಣೆಗೆ ಬರಬೇಕು ಅನ್ನೋದು. ನಾವು ದೊಡ್ಡವರಾದ್ಮೇಲೆ ನಾವು ಪ್ರಾರ್ಥನೆ ಮಾಡ್ದು. ವರ್ಷಗಳು ಕಾದ್ರು. ಆದರೆ ಒಂದು ದಿನ 93 ಸೆಪ್ಟೆಂಬರ್ 30ನೇ ತಾರೀಕು 93 ಸೆಪ್ಟೆಂಬರ್ 30ಕ್ಕೆ ಬಂದು ಹೇಳ್ತಿದ್ದಾರೆ ನಮ್ಮ ತಂದೆ, ನಾನು ದೀಕ್ಷಾಸ್ಥಾನ ತಗೊಳ್ತೀನಿ. ಆಮೇನ್. ವರ್ಷಗಳು ಕಾದು. ಆದರೆ ನಮ್ಮ ನಿರೀಕ್ಷೆ ಕಡಿಮೆ ಆಗಿಲ್ಲ. ನಮ್ದು ಪ್ರೇಯರ್ ಒಂದು, ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸುವ. ನಂದು ಒಂದೇ ಪ್ರೇಯರು, ನಾವೆಲ್ಲೋದ್ರು ನಮ್ಮ ಡ್ಯಾಡಿ ಚರ್ಚಿಗೆ ಬರ್ಬೇಕು. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. 7th 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೋ ಆಗ ನಮ್ಮ ಪ್ರೇಯರ್ ಏನು? ರಕ್ಷಣೆಗೆ ಅದೊಂದೇ ನಿರೀಕ್ಷೆ ಇದ್ದಿದ್ದು. ಆಮೇಲೆ ನಾನು ನಿಮ್ಗೆ ಹೇಳೋದು, ನಿಮ್ಮ ಕುಟುಂಬ ಆ ರೀತಿಯಾಗಿರ್ಬೇಕು ಅಂತ ನೀವು ಆಸೆ ಪಡೋ ಮಕ್ಕಳಿದ್ರೆ, ಇಲ್ಲ ತಂದೆ ತಾಯಿಗಳು ನಿಮ್ಮನ್ನ ಮಕ್ಕಳು ಈ ರೀತಿ ಇರಬೇಕು ಅಂತ ಹೇಳಿದ್ರೆ, ವರ್ಷಗಳಿದ್ರು ನಿಮ್ಮ ನಿರೀಕ್ಷೆಯನ್ನ ಬಿಡಬೇಡ್ರಿ.
ಆಮೇಲೆ ಇಲ್ಲೊಬ್ಬ ವ್ಯಕ್ತಿ ಹೇಳ್ತಿದ್ದಾನೆ, 38 ವರ್ಷ ಬೆತಾಸ್ತಾ ಕುಳದಲ್ಲಿದ್ರು ಅವನ ನಿರೀಕ್ಷೆ ಕಡಿಮೆ ಆಗಿಲ್ಲ. ಸ್ಟಿಲ್ ಈಸ್ ವೇಟಿಂಗ್. ಆಮೇನ್, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನಾ ರಿಕ್ವೆಸ್ಟ್ ಅನ್ನು ತೆಗೆದು ನೋಡ್ರಿ. ಮಗನಿಗಾಗಿ ವರ್ಷಗಳಿಗೆ ಪ್ರೇಯರ್ ಮಾಡ್ತಿದ್ದೀರಾ, ನಿಮ್ಮ ವಿಷಯಕ್ಕಾಗಿ ವರ್ಷಗಳಿಂದ ಪ್ರೇಯರ್ ಮಾಡ್ತಿದ್ದೀರಾ, ಅದನ್ನ ನೋಡಿ ಹೇಳ್ರಿ. ಬೆತಾಸ್ತದಲ್ಲಿ 38 ವರ್ಷದವನಿಗೊಂದು ದಿನ ಇದ್ದಿದ್ರೆ, ಬೆತಾಸ್ತಾ ಕುಳದಲ್ಲಿ 38 ವರ್ಷಗಳಿಂದ ಕಾಯ್ತಾ ಇರುವಂತ ಲೆಕ್ಕಾಚಾರ, ವರ್ಷ ತಪ್ಪಿ ಹೋದ್ರು ಮತ್ತೆ ಮತ್ತೆ ಕಾಯ್ತಾ ಇರುವ ಒಬ್ಬನಿಗೆ ಆ ಒಂದು ನಿರೀಕ್ಷೆ ಇದ್ದಿದ್ರೆ ಇವತ್ತು ನನಗೂ ಉಂಟಾಗುತ್ತೆ, ನನ್ನ ಲೈಫಲ್ಲೂ ನಡೆಯುತ್ತೆ. ಆಮೆನ್, ಹಲ್ಲೆಲೂಯಾ. ವರ್ಷಗಳಿಂದ ಮಕ್ಕಳಿಗಾಗಿ ಕಾಯ್ತಾ ಇದ್ದೀರಾ, ಈ ವರ್ಷ ಆಗುತ್ತೆ, ಈ ತಿಂಗಳಾಗುತ್ತೆ, ದೇವ್ರ ವಾಗ್ದಾನ ಇದೆ, ಮಕ್ಕಳು ಸಿಗುತ್ತೆ. ನಾನು ಹೇಳ್ತಾ ಇದ್ದೀನಿ, 38 ವರ್ಷಗಳಿಂದ ಕಾದವನ ಲೆಕ್ಕಾಚಾರ ತಪ್ಪಿ ಹೋದಾಗ ಒಂದು ದಿನ ಯೇಸು ಅಲ್ಲಿಗೆ ಬಂದನು. ಆಮೆನ್, ಹಲ್ಲೆಲೂಯಾ. ಲೆಕ್ಕಾಚಾರ ತಪ್ಪಿದವನ ಮುಂದೆ ಯೇಸು ಬರ್ತಿದ್ದಾರೆ. 1-2 ವರ್ಷಗಳಲ್ಲ, ವರ್ಷಗಳಾಗ್ತಾ ಕಲ್ಲು ಹೃದಯ ಆಗುತ್ತಂತೆ. ಹೌದಾ? ಕಲ್ಲಾಗೋಗುತ್ತಂತೆ ಹೃದಯ. ಆಮೇನ್, ಹೌದಾ ಅಲ್ವಾ? ಒರಟಾಗ್ಬಿಡ್ತಾರೆ ಮನುಷ್ಯ. ಆಮೇನ್. ನಂಬಿಕೆ ಇಲ್ಲದಿರುವಂತ ಒಂದು ಮನುಷ್ಯ, ಕಲ್ಲು ರೀತಿಯಾಗಿರುವ ಮನುಷ್ಯನ ಮುಂದೆ ಯೇಸು ಬರ್ತಿದ್ದಾರೆ. ಸೊ ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು 2 ಪದವನ್ನ ತೋರ್ಸಕ್ ಇಷ್ಟಪಡ್ತೀನಿ. ಯಾರಿಗೆ ಈ ಪದ ಬೇಕು ಗಟ್ಟಿ ಹಿಡ್ಕೋಬೇಕು. ಆಮೇನ್. ಯಾರು ರಿಸೀವ್ ಮಾಡ್ಕೊಳ್ತಾ ಅವ್ರಿಗೆ ಮಾತ್ರ ಸೌಖ್ಯ. ಆಮೆನ್. ದೇವರ 2 ಪದಗಳು, ಈ 2 ಪದಗಳು ನಿಮಗೆ ಬೇಕಾದ್ರೆ ನೀವು ಏನ್ ಮಾಡ್ಕೋಬೇಕು, ಇಟ್ಕೊಳ್ಬೇಕು ನಿಮ್ ಲೈಫ್ಗಾಗಿ. ನಾನು ಓದ್ತಾ ಇದ್ದೇನೆ, ವಾಕ್ಯ ಈ ರೀತಿ ಹೇಳ್ತಾ ಇದೆ. 6ನೇ ವಾಕ್ಯದಲ್ಲಿ ಬರುವಾಗ, ಅವನು ಬಿದ್ದಿರುವುದನ್ನು ಯೇಸು ಕಂಡನು. ಬ್ರದರ್ಸ್, ಯೇಸು ಕಂಡನು. ಆಮೆನ್. ಅವನು ಬಿದ್ದಿರೋದನ್ನ ಯಾರು ಹೋಗಿ ಹೇಳಲಿಲ್ಲ, ಅಲ್ಲಿ ಯೇಸು ಬಂದನು, ಯೇಸು ಕಂಡನು. ಯೇಸು ನೋಡುವ ದೇವರು, ನಮ್ಮ ಅವಸ್ಥೆಯನ್ನ ಕಾಣುವ ದೇವರು, ನಾವು ಹೇಗಿದ್ದೇವೆ ಎಂಬುದನ್ನ ಕಾಣುವ ದೇವರು. ಎಷ್ಟು ಜನಕ್ಕೆ ಈ ಪದ ಬೇಕು? ಯೇಸು ಕಂಡನು. ಕಾಣುವ ಒಬ್ಬ ದೇವರು ನಮಗಿದ್ದಾನೆ. ನಮ್ಮ ಅವಸ್ಥೆಯನ್ನ, ನಿಮ್ಮ ಅವಸ್ಥೆಯನ್ನ ನಾವು ನೋಡದೇ ಇರ್ಬೋದು. ನೀವು ಕರೆದಾಗ ನಿಮ್ಮ ಮನೆಗೆ ನಾವು ಬರದೇ ಇರ್ಬೋದು. ಆಮೆನ್, ಹಲ್ಲೆಲೂಯಾ. ಪ್ರಾಬ್ಲಮ್ ಅಲ್ಲಿ ಇದ್ದೀವಿ ಸಿಸ್ಟರ್ ಅಂದಾಗ ನಾನಾಗ್ಲಿ, ಪಾಸ್ಟರ್ ಆಗ್ಲಿ, ಲೀಡರ್ಸ್ ಆಗ್ಲಿ ಬರದೇ ಇರ್ಬೋದು. ಆದ್ರೆ ನಾನು ನಿಮಗೊಂದು ಹೇಳ್ತೇನೆ, ನೀವು ಒಬ್ರಿಗಾಗಿ ಕಾಯ್ತಾ ಇದ್ರೆ, ನೀವು ಯೇಸುವನ್ನ ಕರೀತಾ ಇದ್ರೆ, ಒಬ್ಬನಿದ್ದಾನೆ, ಆತನ ನಿನ್ನ ಮನೆ ಒಳಗೆ ಬರಕ್ ಸಾಧ್ಯ, ನಿನ್ನನ್ನ ಕಾಣ್ಲಿಕ್ಕೆ ಸಾಧ್ಯ. ಏನನ್ನ ಕಾಣ್ತಾನೆ? ನಿನ್ನ ಒಂಟಿತನವನ್ನ ಕಾಣ್ತಾನೆ, ನಿನ್ನ ವೇದನೆಯನ್ನ ಆತನು ಕಾಣ್ತಾನೆ, ನಿನ್ನ ಕಣ್ಣೀರನ್ನ ಆತನು ಕಾಣ್ತಾನೆ, ನಿನ್ನ ಶೂನ್ಯವನ್ನ ಆತನು ಕಾಣ್ತಾನೆ, ನಿನ್ನ ನಿರೀಕ್ಷೆನ ಆತನು ಕಾಣ್ತಾ ಇದ್ದಾನೆ, ನಿನ್ನ ತಪ್ಪಿ ಹೋದ ಲೆಕ್ಕಾಚಾರ ಆತನು ನೋಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನಾನು ನೋಡಿದ್ದೀನಿ, ಚೆನ್ನಾಗಿ ಹೋಗ್ತಾ ಇರೋ ಕುಟುಂಬ. ಆಮೇನ್, ಗಂಡ ಹೆಂಡತಿ ಒಬ್ರು ನಷ್ಟವಾಯ್ತು. ಗಂಡ ಇಲ್ಲ ಅಂದ್ರೆ ಹೆಂಡತಿ ಇಲ್ಲ, ಲೆಕ್ಕಾಚಾರ ತಪ್ಪೋಯ್ತು. ಆಮೇನ್. ಒಂದು ಗಾಡಿ ಮುಂದೆ ಹೋಗ್ಬೇಕಾದ್ರೆ 2 ಎತ್ತುಗಳು ಬೇಕು. ಹೌದಾ ಅಲ್ಲ? 2 ಎತ್ತುಗಳಿದ್ರೆ ಆ ಕುಟುಂಬ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ. ಹೀಗೆ ಹೋಗ್ತಾ ಇರುವಾಗ ಒಂದು ದಿನ ಲೆಕ್ಕಾಚಾರ ತಪ್ಪೋಯ್ತು ಪ್ರಿಯರೇ. ಆಮೇನ್. ಒಬ್ರಿಲ್ಲ, ಪರ್ಮನೆಂಟ್ ಆಗಿಲ್ಲ, ಡೆತ್ ಆಯ್ತು. ಲೆಕ್ಕಾಚಾರ ತಪ್ತು. ಆಮೇನ್. ಅದನ್ನ ಕಾಣುವ ಒಬ್ರು ದೇವರಿದ್ದಾರೆ. ಸಭೆಗೆ, ಮನುಷ್ಯನಿಗೆ, ವ್ಯಕ್ತಿಗೆ, ನಿಮ್ಮ ಸ್ವಂತದವರಿಗೆ ಅದನ್ನ ಕಾಣ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಪೇನ್, ಅದು ನೋವದು. ಒಬ್ರು ಇಲ್ಲ ಅನ್ನೋ ನೋವನ್ನ ಕಾಣ್ಲಿಕ್ಕೆ ಯೇಸುಗೆ ಮಾತ್ರ ಸಾಧ್ಯ. ಆತನ 38 ವರ್ಷದ ಪೇನ್ ಅನ್ನ ಯೇಸು ಕಂಡನು. ಆಮೇನ್, ಹಲ್ಲೆಲೂಯಾ. ನಿಮ್ಮ ಬೈಬಲ್ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ಬೇಕಾ ಪದ. ಆಮೇನ್. ಯಾರು ನೋಡ್ತಾರೋ ಇಲ್ವೋ, ದೇವರೇ ನೀನ್ ನನ್ನನ್ನು ನೋಡ್ಬೇಕು. ಆಮೇನ್, ಹಲ್ಲೆಲೂಯಾ. ಒಂದು ದಾಸಿ, ಆಮೇನ್, ಹಳೆ ಒಡಂಬಡಿಕೆಯಲ್ಲಿ ಹೇಳಿದ್ರು, ಓ ನನ್ನನ್ನು ಕಾಣುವ ದೇವರು ನನ್ನ ಇಲ್ಲೂ ಕಂಡನಲ್ಲ. ಹಾಗೆ ಇರಳು ಮರುಭೂಮಿಯಲ್ಲಿ ಮಗನ ಸಾವನ್ನ ನೋಡ್ಲಿಕ್ಕಾಗದೆ ಅವಳು ಅಳುತ್ತಾ ಇರುವ ಸಮಯದಲ್ಲಿ ಯೇಸು ಅವಳಿಗಾಗಿ ಹೊರತೆ ತೆರೆದಾಗ ಅವಳು ಹೇಳಿದ್ಲು, ನನ್ನನ್ನು ಮರುಭೂಮಿಯಲ್ಲಿ ಕಾಣುವವನು ಇದ್ದಾನೆ. ಪ್ರಿಯರೇ, ನಿಮ್ಮ ಪರಿಸ್ಥಿತಿ ಮರುಭೂಮಿ ಇರಲಿ, ನೀವು ಪಾರ್ಕಲ್ಲೇ ಇರಲಿ, ನೀವು ಸಂತೋಷವಾಗಿರಲಿ, ಕಣ್ಣೀರಲ್ಲಿರಲಿ, ಪರಿಸ್ಥಿತಿ ಯಾವುದೇ ಇರಲಿ, ಒಬ್ಬ ಯೇಸು ಇದ್ದಾನೆ. ಆಮೇಲೆ ನಿಮ್ಮ ಲೆಕ್ಕಾಚಾರವನ್ನ ಕಾಣುವವನು. ಆಮೇಲೆ ನಿಮ್ಮ ಲೆಕ್ಕಾಚಾರ ತಪ್ಪಿದೆ ಅಂತ ಕಾಣುವ ಒಬ್ಬ ದೇವರು. ಆಮೇನ್. ತಿಂಗಳಾಗುವಾಗ ನೀವು ಲೆಕ್ಕ ಹಾಕ್ತೀರಾ, ನಾನು ಪಾಸ್ಟರ್ ಇಬ್ರು ಕೂತ್ಕೊಂಡು ಲೆಕ್ಕ ಹಾಕ್ತೀವಿ, ಇದಕ್ಕಿಷ್ಟು. ನಮ್ಮ ಹತ್ರ ಐ ಥಿಂಕ್ ಈ ಬುಕ್ಕಲ್ಲೇ ಇದೆ ಅನ್ಸುತ್ತೆ, ನನ್ನೊಂದು ಬುಕ್ ಇದೆ, ಇಲ್ಲೇ ಇದೆ, ಸ್ತೋತ್ರ. ನಮ್ಮ ಲೆಕ್ಕಾಚಾರ ಇಲ್ಲೇ ಇದೆ. ಆಮೇಲೆ ನೋಡ್ರಿ, ನಾವು ಲೆಕ್ಕಾಚಾರ ಹಾಕ್ತಿವಿ ಅಂತ ಹೇಳ್ತೀವಿ, ನೋಡ್ರಿ ಇಲ್ಲಿ ನಮ್ದು ಲೆಕ್ಕಾಚಾರ ಇದು. ಆಮೇಲೆ ಈ ಲೆಕ್ಕಾಚಾರವನ್ನ ಹಾಕಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿದ್ರೆ, ಆಮೇಲೆ 5 ರೊಟ್ಟಿ 2 ಮೀನು. ಆಮೇಲೆ
5 ರೊಟ್ಟಿ 2 ಮೀನು. ಸ್ವಲ್ಪ ಸಿಗೋದು ಜನ ಜಾಸ್ತಿ, ಅಗತ್ಯ ಜಾಸ್ತಿ, ಇನ್ಕಮ್ ಹೇಳ್ರಿ ಇದನ್ನ, ಇನ್ಕಮ್ ಕಮ್ಮಿ. ನಮ್ದು ಲೆಕ್ಕಾಚಾರದಲ್ಲಿ ಖರ್ಚು ಜಾಸ್ತಿ, ಆದಾಯ ಕಮ್ಮಿ. ನಮ್ದು ಲೆಕ್ಕಾಚಾರ, ನಮ್ಮ ಫ್ಯಾಮಿಲಿ ಲೆಕ್ಕಾಚಾರ ತೋರಿಸ್ತಾ ಇದ್ದೀನಿ, ನಿಮಗೆ ಬೇಕಾದ್ರೆ ಫೋಟೋ ತಗೊಂಡು ಹೋಗ್ಬೋದು. ಈಗ ನಾನ್ ಕೇಳ್ತಾ ಇದ್ದೀನಿ, ನಿಮ್ಮ ಲೆಕ್ಕಾಚಾರ ಹೇಗೆ? ಆದಾಯ ಜಾಸ್ತಿ, ಖರ್ಚು ಕಮ್ಮಿ ಇದೆಯಾ? ಮತ್ತೆ ಕೈ ಎತ್ತಕ್ಕೆ ನಿಮ್ಗೆ? ನಮ್ಮನೇದು ಯಾರಿಗೂ ಗೊತ್ತಾಗ್ಬಾರ್ದಂತನಾ? ದೇವ್ರು ನೋಡ್ತಿದ್ದಾರೆ. ನಾನು ಮಾತಾಡ್ತಾ ಇರೋದು ಯೇಸು ಕಂಡನು ಎಂಬ ಮಾತು. ನಿಮ್ಮ ಲೆಕ್ಕಾಚಾರವನ್ನ ಇವತ್ತು ನಾನು ಸಭೆಗೆ ತೋರಿಸ್ತಿದ್ದೀನಿ, ಆದ್ರೆ ಇದು ಯೇಸು ಮೊದಲೇ ನೋಡಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ನಾವು ಈ ಲೆಕ್ಕಾಚಾರ ಬರೆಯುವಾಗ ನಾವು ನಗ್ತೀವಿ, ಇದನ್ನ ಬರೆದ ದೇವ್ರೆ ನೀನು ಹೆಂಗೆ ನಮ್ಮನ್ನ ನಡೆಸ್ತೀಯಪ್ಪ, ಕೊರತೆ ಇದ್ದರೂ ಕೊರಗದ ಹಾಗೆ ನಮ್ಮನ್ನ ನಡೆಸುವ ದೇವರು. ಪ್ರತಿಯೊಬ್ಬರಲ್ಲೂ ಲೆಕ್ಕಾಚಾರ ಇರಬೇಕಿದು. ಆಮೇಲೆ ಯೇಸುವಿನ ಕೈಗಳು ನಿಮ್ಮ ಕುಟುಂಬದಲ್ಲಿ ನೀವು ಕಾಣಬೇಕಾ, ನಿಮ್ಮ ಜೀವಿತದಲ್ಲಿ ಯೇಸುವಿನ ಅದ್ಭುತವನ್ನ ನೀವು ಕಾಣಬೇಕಾದ್ರೆ ಪ್ಲೀಸ್ ನಿಮ್ಮ ಜೀವಿತದಲ್ಲಿ ಈ ಲೆಕ್ಕಾಚಾರ ಹಾಕೋದು ಬಹಳ ಮುಖ್ಯ. ಆಮೇನ್ ಹೇಳ್ರಿ, ಆಮೇನ್. ನಿಮ್ಮ ಜೀವಿತದಲ್ಲಿ ಲೆಕ್ಕಾಚಾರ ಹಾಕೋದು ಬಹಳ ಮುಖ್ಯ. ಆಮೇನ್. ನೋಡ್ರಿ, ನಾನು ತೋರಿಸ್ದೆ ಈ ಲೆಕ್ಕಾಚಾರ ನಮ್ದು ತಪ್ಪೋಗುತ್ತೆ, ಆದ್ರೆ ದೇವ್ರು ತಪ್ಪೋಗಲ್ಲ. ಆಮೇನ್. ಸೊ 5 ರೊಟ್ಟಿ 2 ಮೀನು, ಆಮೇನ್. ಅಗತ್ಯ 5,000 ಜನ. ಪ್ರೈಸ್ ಅಲ್ಲೋ. ಆದ್ರೆ ಒಂದೇ ಒಂದು 5 ರೊಟ್ಟಿ 2 ಮೀನು ನನ್ನ ಹತ್ರ ಇರಬಾರ್ದು. ಯಾರ ಹತ್ರ ಇರ್ಬೇಕು? ಈ ಯಾರ ಕೈಯಲ್ಲಿ ಹೋಗ್ಬೇಕದು? ಜೋರಾಗಿ ಹೇಳ್ರಿ, ಯೇಸುವಿನ ಕೈಲಿ. ಯೇಸು ಎಲ್ಲಿದ್ದಾರೆ? ನಿಮ್ಮ ಮನೆಯಲ್ಲೇ ಇದ್ದಾರೆ. ಆಮೇಲೆ ನಾನು ವಾಪಸ್ ಬರ್ತಿದ್ದೀನಿ. ವರ್ಷಗಳ ಲೆಕ್ಕಾಚಾರ. ಮಕ್ಕಳ ಬಗ್ಗೆ ಇರ್ಬೋದು, ಮಗು ಆಗುತ್ತೆ ಅನ್ನೋರು, ನಿಮ್ ವಾಗ್ದಾನ ಇರೋರು, ಇನ್ನು ಮಗು ಸಿಗದೆ ಇರೋರಿಗೆ ನಾನು ಹೇಳ್ತಾ ಇದ್ದೇನೆ, ದೇವ್ರ ಲೆಕ್ಕಾಚಾರ ತಪ್ಪಲ್ಲ, ದೇವರ ಮಾತು ತಪ್ಪಲ್ಲ. ಆಮೇನ್, ಹಲ್ಲೆಲೂಯಾ, ಪ್ರೈಸ್ ಅಲ್ಲೋ. ವರ್ಷಗಳಿಂದ ನನ್ನ ಮಗು ವಯಸ್ಸಾಯ್ತಾ ಬಂತು, ನನ್ನ ಮಗನಿಗೆ ವಯಸ್ಸಾಯ್ತಾ ಬಂತು, ಕೆಲಸ ಸಿಕ್ಕಿಲ್ಲ, ಮದುವೆ ಆಗಿಲ್ಲ ಅನ್ನೋ ಲೆಕ್ಕಾಚಾರ ನಿಮ್ದು ತಪ್ಪಿದ್ರು ದೇವ್ರದ್ದು ತಪ್ಪಲ್ಲ. ಯಾಕೆಂದ್ರೆ ಕಾಣುವ ಒಬ್ಬ ದೇವರು ಇಳಿದು ಬಂದಿದ್ದಾನೆ. ನಾವು ವಾಕ್ಯವನ್ನ ನೋಡ್ದು, ಯೇಸು ಕಂಡನು. ಯಾರೀ ವಾಕ್ಯವನ್ನ ತಗೊಂಡ್ರಿ? ಯೇಸು ಕಂಡನು, ಯೇಸು ನೋಡಿದನು. ಆತರ ಅವಸ್ಥೆಯನ್ನು ಕಾಣುವ ದೇವರೊಬ್ಬನಿದ್ದಾನೆ. ನಿಮ್ಮ ಅವಸ್ಥೆಯನ್ನ ಕಾಣುವ ಒಬ್ಬ ದೇವರಿದ್ದಾನೆ. ಹೇಳ್ರಿ, எனக்கு யாருமே இல்லை, என்னை யாரும் பேசுறதில்ல, என் கூட யாருமே பண்றதில்ல. ನೀವ್ ಹೇಳ್ಬೇಕು, ದೇವ್ರೆ ನನ್ನ ಅವಸ್ಥೆಯಲ್ಲಿ ಕಾಣುವ ದೇವ್ರು ನೀನ್ ನೋಡ್ತಾ ಇದೀಯ. ಆಮೇಲೆ ನೀನು ಇದನ್ನ ನೀವು ಮನೇಲಿ ಮಾತಾಡ್ಬೇಕು. ಬ್ರದರ್ಸ್ ಇಲ್ಲೇ ಇದ್ದೀರಾ? ದೇವ್ರು ಕಾಣ್ತಾರೆ. ನೀವು ಹೊರಗಡೆ ಹೋದ್ರು ಕಾಣ್ತಾರೆ. ಮಕ್ಳೇ, ನೀವು ಕಾಲೇಜ್ಗೆ ಹೋದಾಗ್ಲೂ ದೇವ್ರು ನಿಮ್ಮನ್ನ ನೋಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನೀವು ಮೊಬೈಲ್ ಅಲ್ಲಿ ಹಿಂಗೆ ಮಾಡುವಾಗ್ಲೂ ದೇವ್ರು ನಿಮ್ಮನ್ನ ದೇವರು ಕಾಣುವ ದೇವರು. ಸೊ 2ನೇ ಪದವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅವನು ಬಿದ್ದಿರುವುದನ್ನ ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವೆಂದು ತಿಳಿದು. ಮೊದಲನೇದಾಗಿ ಕಾಣುವ ದೇವರು, 2ನೇದಾಗಿ ಅರಿಯುವ ದೇವರು, ತಿಳಿದುಕೊಳ್ಳುವ ದೇವರು. ಆಮೇನ್, ಹಲ್ಲೆಲೂಯಾ. ಏನ್ ಬ್ರದರ್ಸ್? ಆಮೇನ್. ಇಲ್ಲೇ ಇದ್ದೀರಾ ಎಲ್ಲರೂ? ನಿಮ್ಮನ್ನ ಕಾಣುವ ದೇವರಿದ್ದಾರೆ, ನೀವ್ ಯಾಕೆ ಹೀಗಾಗಿದ್ದೀರಾ ಅಂತ ಅರಿಯುವ ದೇವರಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಇದು ಯಾರಿಂದನೂ ಸಾಧ್ಯ ಇಲ್ಲ. ಕಾಣೋದು ಯಾರಾದ್ರೂ ನೋಡಿದ್ರು ನೋಡ್ಬೋದು, ಆದ್ರೆ ತಿಳಿದುಕೊಳ್ಳೋರು ಬಹಳ ಕಮ್ಮಿ. ಹೌದಾ ಅಲ್ವಾ? ಹೇಳ್ರಿ, ಹೌದಾ ಅಲ್ಲ? ನಮ್ಮ ಲೈಫಲ್ಲಿ ನೋಡೋರು ಇರ್ಬೋದು, ಆದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇಲ್ಲ. ನಾವ್ ಯಾಕೆ ಹಿಂಗಾದು? ನಾವ್ ಯಾಕೆ ಈ ತರ ಹೊರಟಾದು? ನಾವ್ ಯಾಕೆ ನಮ್ಮ ಜೀವಿತದಲ್ಲಿ ಹಿಂಗ್ ನಡೆಸ್ತಾ ಇದೆ? ತಿಳಿದುಕೊಳ್ಳೋದಕ್ಕೊಬ್ಬರೇ ಇರೋದು ಯೇಸು. ಎಷ್ಟು ಜನಕ್ಕೆ 2 ಪದಗಳಿಷ್ಟ? ನನ್ನ ಲೈಫಲ್ಲಿ ಇದೆರಡು ಬೇಕು ದೇವ್ರೆ. ಯಾರು ನೋಡ್ತಾರೋ ಇಲ್ವೋ ನೀನ್ ನೋಡ್ಬೇಕು, ಯಾರು ನನ್ನ ಅರ್ಥ ಮಾಡ್ಕೊಳ್ತಾರೋ ಇಲ್ವೋ. ಆಹಾ, ಏಸು ಅರಿಗಿಂಡ್ರ ದೈವ ಅಲ್ವಾ? ಬ್ರದರ್ಸ್ಗಳು ಕಷ್ಟಪಟ್ಟು ಬರ್ತಾರೆ. ಆಮೇಲೆ ಅವ್ರ ಕಷ್ಟಗಳು ಒಂದ್ ವೇಳೆ ನಮಗೆ ಗೊತ್ತಾಗದೆ ಇರ್ಬೋದು. ಅವ್ರು ಬಂದ ತಕ್ಷಣ ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಇರ್ಬೋದು. ನಾವು ಬಡ ಅಂತ ವಾಪಸ್ ಮನೇಲಿ ಬೈಬೋದು. ಆದ್ರೆ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ? ತಿಳಿಯೋರು ಯಾರಿದ್ದಾರೆ ಅಲ್ವಾ? ಸಿಸ್ಟರ್ಸ್ಗಳು ಮನೇಲಿ ಪಡೋ ಕಷ್ಟಗಳು, ಮಕ್ಕಳ ಹತ್ರ ಆ ಗುದ್ದಾಟ, ಅಯ್ಯೋ ಅವ್ರನ್ನ ಸಾಕಿ ಸಲಹೋಷ್ಟೊತ್ತಿಗೆ ನಮಗಾಗೋ ಪಾಡುಗಳು, ಅದು ಅಲ್ಲ ಅರ್ಥ ಆಗದೆ ಇರ್ಬೋದು. ಆದರೆ ದೇವ್ರು ಹೇಳಿದೆ, ಕಂಡೆ, ತಿಳ್ಕೊಂಡೆ, ನಾನು ನೋಡ್ದೆ, ನಾನು ಅರ್ಥಕೊಂಡೆ, ನಾ ಕಂಡೆ, ನಾ ಅರಿಂದೆ. ಈ 2 ವಾಕ್ಯವನ್ನ ಮಾತಾಡ್ಲಿಕ್ಕೆ ಒಬ್ಬನೇ ಒಬ್ಬ ಯೋಗ್ಯ, ಅವನು ಯೇಸು ಮಾತ್ರ. ಆಮೆನ್, ಹಲ್ಲೆಲೂಯ. ನಿಮಗೆ ಏನಾದರೂ ಒಂದು ಬೇಕಾದ್ರೆ ನೀವು ಕೇಳ್ರಿ, ದೇವ್ರೆ ನಾನು ಕಾಣುವ ಒಂದು ಕೃಪೆ, ಅರಿತುಕೊಳ್ಳುವ ಒಂದು ಕೃಪೆ ಕೊಡು. ನಾನು ಕೆಲವರನ್ನ ನೋಡ್ಬೇಕು, ಕೆಲವ್ರ ಪ್ರಾಬ್ಲಮ್ಸ್ನ ನಾನು ಅರ್ಥಕೊಳ್ಬೇಕು. ದೇವ್ರ ಮಕ್ಕಳೇ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಯಾವತ್ತೂ ಹೇಳಬೇಡಿ,
ನನ್ನನ್ನು ನೋಡೋರಿಲ್ಲ, ನನ್ನನ್ನು ತಿಳಿದೋರಿಲ್ಲ, ನಾ ಎನ್ನ ಕೇಕ್ರೋರಂಗೆ ಇಲ್ಲ, ಎನ್ನ ಪುರಿಂಜಿಕೊಳ್ಳೋರು ಯಾರುಮೇ ಇಲ್ಲ. ನಾನು ಹೇಳ್ತಿದ್ದೀನಿ, ಯೇಸು ಸಾಲ್ದ ನಿಮಗೆ? ಯೇಸು ಹೇಳ್ತಿದ್ದಾರೆ, ನಾ ಕಂಡೆ, ನಾನು ಅರಿಂದೆ. ಆಮೇನ್. ಎಂಥ ಬ್ಯೂಟಿಫುಲ್ ವರ್ಡ್ಸ್. ನನ್ನನ್ನು ಬಲಪಡಿಸುವ 2 ಪದ, ನನ್ನನ್ನು ಕಾಣುವ ದೇವರು, ನನ್ನನ್ನು ಬಲಪಡಿಸುವ, ತಿಳಿದುಕೊಳ್ಳುವುದು. ಯಾಕೆ ಇವಳು ಹಿಂಗಾಗಿದ್ದಾಳೆ, ಯಾಕೆ ಇವಳು ಹಿಂಗಿದ್ದಾಳೆ? ಜನರು ನಮ್ಮ ಮೇಲೆ ಲೇಬಲ್ಸ್ನ ಹಾಕ್ಬೋದು. ಅಹಂಕಾರಿ, ಬಾಯಿ ತೆರೆದ್ರೆ ಬೈತಾಳೆ, ಭಾರಿ ಜಗಳ ಮಾಡ್ತಾಳೆ, ಜಗಳ ಗಂಟಿ, ಬಾಯಿ ಜಾಸ್ತಿ ಇದೆ, ಎಲ್ಲ ಹೇಳ್ಬೋದು. ಅದ್ರ ರೀಸನ್ ಏನು ದೇವ್ರಿಗೆ ಗೊತ್ತು. ಆಮೇನ್. ಅರೋಗೆಂಟ್ ಅಲ್ವಾ? ಎಲ್ಲ ಬರದೇ ಇಲ್ಲ ಮನೆಗೆ, ಮನೆಯವ್ರಿಗೆ ಟೈಮೇ ಕೊಡಲ್ಲ, ಮನೆಯವ್ರನ್ನ ನೋಡೋದೇ ಇಲ್ಲ, ಪ್ರೀತಿಯಲ್ಲಿ ಇರೋದೇ ಇಲ್ಲ. ಅವ್ರು ನೋಡಿ ಹಂಗಿದ್ದಾರೆ, ಇವ್ರು ನೋಡಿ. ತಿಳಿಯೊಬ್ಬ ದೇವರಿದ್ದಾರೆ. ನೀವು ಇಂಥವ್ರು, ನೀವು ಈ ಸ್ಥಿತಿಯಲ್ಲಿ ಬಿದ್ದು ನೋಡ್ರಿ, ವಾಟ್ ಎ ಬ್ಯೂಟಿಫುಲ್ ವರ್ಡ್ಸ್. ನಿಮ್ಗೆ ಅನಿಸ್ತಾ ಇಲ್ವಾ? ಯೇಸುನ ಗಟ್ಟಿ ತಬ್ಬಿಡ್ಕೋಬೇಕು ಅನ್ಸಲ್ವಾ? ಏಸಪ್ಪ ನೀವೆಷ್ಟು ಒಳ್ಳೆಯವರು ಅಂತ ಹೇಳ್ಬೇಕಂತ ಅನಿಸ್ತಾ ಇಲ್ವಾ? ನಿಜವಾಗ್ಲೂ ನನ್ನ ಕೈಲಿ ಇದನ್ನು ಓದಿದ್ಮೇಲೆ ಮುಂದೆ ಹೋಗ್ಲಿಕ್ಕೆ ಆಗಿಲ್ಲ. ಆಮೇಲೆ ನಾನು ಹೇಳ್ತಿದ್ದೆ, ದೇವ್ರೆ ನನ್ನನ್ನು ಕಾಣುವನು ನೀನೊಬ್ಬ ಇದೆಯಾ, ನನ್ನ ಅರಿಯೋನು ಇದೆಯಾ, ನಾನು ಯಾವ ಪರಿಸ್ಥಿತಿಯಲ್ಲಿ ಬಿದ್ದನೆಂದು ತಿಳಿದು. ನಾಮೇ ವಾಕ್ಯ ಹೇಳ್ತಾ ಇದೆ, 38 ವರ್ಷ ಆಯ್ತು ಅಂತ ಅರಿತುಕೊಂಡನು. ಯಾರಾದ್ರೂ ಹೇಳಿದ್ರ ಯೇಸುವಿಗೆ? ಇಲ್ಲ. ಯೇಸು ಒಂದು ಬೈ ಮಿಸ್ ಆಗಿ. ನಾನು ನಿಮ್ಮ ಹತ್ರ ಕೇಳ್ತೀನಿ, ಯೇಸು ಎಷ್ಟು ವರ್ಷ ಜೀವಿಸಿದ್ರು ಭೂಮಿ ಮೇಲೆ? ಎಷ್ಟಪ್ಪ? 33.5 years ಅಲ್ವಾ? ಅಷ್ಟು ಆಯುಸ್ಸಿತ್ತು. ಇವನಿಗೆ ಎಷ್ಟು ವರ್ಷ ಆಗಿದೆ? ಯೇಸುಗಿಂತ ಸೀನಿಯರ್ ಕಾಯಿಲೆ. ಆಮೇಲೆ ಆದ್ರೂ ಯೇಸು ಕಂಡುಕೊಂಡನು, ಆದ್ರೂ ಯೇಸು ಅರಿತುಕೊಂಡನು. ನೋಡ್ರಿ, ನಮ್ಮ ಆದಿಯಲ್ಲೇ ಅಂತ್ಯವನ್ನ ತಿಳಿದುಕೊಂಡಾತನು. ನಾನು ನಿಮಗೆ ಹೇಳ್ತಿದ್ದೀನಿ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ನಿಮ್ಮನ್ನ ಕರೆಯುವಾಗಲೇ ನಿಮ್ಮ ಆದಿಯಲ್ಲಿ ನಿಮ್ಮ ಅಂತ್ಯ ಇದೆ ಅಂತ ದೇವ್ರಿಗೆ ಗೊತ್ತು. ಆಗಿದ್ದಾಗ ಮಧ್ಯದಲ್ಲಾದ ಲಾಸ್ ಗೊತ್ತಾಗಲ್ವಾ? ಆಗಿದ್ದಾಗ ಲೆಕ್ಕಾಚಾರ ತಪ್ಪುತ್ತೆ ಅಂತ ಗೊತ್ತಿಲ್ವಾ? ನಮ್ಮ ಈಚ್ ಅಂಡ್ ಎವ್ರಿ ಮೂಮೆಂಟ್ ದೇವ್ರಿಗೆ ಗೊತ್ತು. ಒಂದೇ ಒಂದು ನಾವು ಎಕ್ನಾಲೇಜ್ ಮಾಡ್ಬೇಕು, ನಮ್ಮ ಜೊತೆಯಲ್ಲಿದ್ದವ್ರ ಹತ್ರ ಮಾತಾಡ್ಬೇಕು. ತಪ್ಪೋಯ್ತು ದೇವ್ರೆ ಹೇಳ್ಬೇಕು, ತಪ್ಪೋಯ್ತು, ಚೂರು ಲೆಕ್ಕಾಚಾರ ತಪ್ಪೋಯ್ತು. ಹಣದ ಮೇಲಿದ್ದ ಲೆಕ್ಕಾಚಾರ, ಸಮಯದ ಲೆಕ್ಕಾಚಾರ, ವರ್ಷಗಳ ಲೆಕ್ಕಾಚಾರ, ಕುಟುಂಬದ ಲೆಕ್ಕಾಚಾರ. ನಾನು ಅನ್ಕೊಂಡೆ ನನ್ನ ಮದುವೆ ಆದ ಹುಡುಗಿ ನನ್ನ ಜೊತೆ ಬರ್ತಾಳೆ, ನನ್ನ ಜೊತೆ ನಿಂತು ದುಡಿದು ನನ್ನ ಸಾಲ, ನನ್ನ ಮನೆಗೆಲ್ಲ ಸಪೋರ್ಟ್ ಮಾಡ್ತಾರೆ. ಆದ್ರೆ ತಪ್ಪೋಯ್ತು, ಈಗ ಮಗು ಇದೆ, ತಪ್ಪೋಯ್ತು ಲೆಕ್ಕಾಚಾರ. ಆಮೇಲೆ ನಾನು ತಿಳ್ಕೊಂಡೆ, ನನಗೆ ಸಿಗ ಗಂಡ ನನ್ನ ಅಪ್ಪ ಅಮ್ಮನ ನೋಡ್ಕೋತಾರೆ, ನನ್ನ ಮನೆಯವ್ರನ್ನ ನೋಡ್ಕೊಳ್ತಾರೆ, ನನ್ನನ್ನೆಲ್ಲಾದ್ರಲ್ಲೂ ಸರಿಯಾದ ರೀತಿಯಲ್ಲಿ ನಡೆಸ್ತಾರೆ. ತಪ್ಪೋಯ್ತು ಲೆಕ್ಕಾಚಾರ. ಆದ್ರೆ ದೇವ್ರು ಹೇಳ್ತಿದ್ದಾರೆ, ನಿನ್ನ ತಪ್ಪಿದ ಲೆಕ್ಕಾಚಾರದ ಮಧ್ಯದಲ್ಲಿ ಬೆಳೆದು ಬರುವ ಯೇಸು, ಆತನು ಕಾಣಲು ಶಕ್ತನು, ತಿಳಿದುಕೊಳ್ಳಲು ಶಕ್ತನು. ನೀನು ವ್ಯಾಧಿಯಸ್ಥಳಂತ ಗೊತ್ತು. ಆಮೇಲೆ ಬೆನ್ನು, ಕೈ ನೋವು, ಕಾಲು ನೋವು ನಾವಂತೀವಿ, ನಿಂಗೆ ಯಾವಾಗಲೂ ಇದೆ. ಆದ್ರೆ ತಿಳಿದುಕೊಳ್ಳುವ ಒಬ್ಬ ದೇವರಿದ್ದಾನೆ, ನೀನು ಇಂಥವನೆಂದು. ನಿನ್ನ ಪರಿಸ್ಥಿತಿ ವಾಕ್ಯ ನೋಡ್ರಿ, ಇವನು ಹೀಗಾಗಿ ಬಹುಕಾಲವೆಂದು ತಿಳಿದು. ಆಮೇಲೆ ಎಷ್ಟು ವರ್ಷ ಆಯ್ತು ಅಂತ ಯೇಸುವಿಗೆ ಗೊತ್ತಾಯ್ತು. ಅವನ ಆಯುಷ್ಯಕ್ಕಿಂತ ಹೆಚ್ಚಿನ ವಯಸ್ಸು. ಆಮೇಲೆ ದೇವರಿಗೆ ವರ್ಷಗಳು ವಿಷಯ ಅಲ್ಲ, ದೂರ ವಿಷಯ ಅಲ್ಲ. ಆಮೇಲೆ ಅಯ್ಯೇ, ಹಲ್ಲೆಲೂಯ. ನಿಮ್ಮ ದೇವರನ್ನ ಕೊಂಡಾಡ್ರಿ. ಆಮೇನ್, ಹಲ್ಲೆಲೂಯ. ಯಾಕೆ ಚರ್ಚ್ಗೆ ಹೋಗ್ತಾ ಇದೀಯಾ? ಯಾಕೆಂದ್ರೆ ಯೇಸು ನನ್ನ ಕಾಣುವ ದೇವರು. ಯಾಕೆ ಇನ್ನೂ ಚರ್ಚ್ಗೆ ಹೋಗ್ತಿದ್ಯಾ? ನಿನ್ನ ಮನೆಯಲ್ಲಿ ಹಿಂಗಿದೆ, ನಿನ್ನ ಮಗ ಹಿಂಗಿದ್ದಾನೆ, ನಿನ್ನ ಮನೆ ಪರಿಸ್ಥಿತಿ ಹಿಂಗಿದೆ, ನೀನ್ ಈ ತರ ಇದೆಯಾ, ಆದ್ರೂ ನೀನ್ ಯಾಕೆ ಚರ್ಚ್ಗೆ ಹೋಗ್ತೀಯಾ? ತಿಳಿದುಕೊಳ್ಳುವ ದೇವರೊಬ್ಬನಿದ್ದಾನೆ, ನನ್ನನ್ನ ಚೆನ್ನಾಗಿ ಅರಿವನು. ಆಮೆನ್, ಹಲ್ಲೆಲೂಯ. ನಾವ್ ಹೇಳ್ತೀವಿ, ನನ್ನನ್ನು ತಿಳ್ಕೊಳಕ್ ಯಾರು ಇಲ್ಲ ಆಂಟಿ, ಪಾಸ್ಟರ್ಮ್ಮ ನನ್ನನ್ನು ಅರ್ಥಕೊಳ್ಳೋಕೆ ಯಾರೂ ಇಲ್ಲ, ನನ್ನ ಏನ್ ಬಯಸ್ತಿದ್ದೀನಿ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ, ಇವಳು ನನ್ನ ಅರ್ಥ ಮಾಡ್ಕೋತಿಲ್ಲ, ನಮ್ಮ ಯಜಮಾನ್ರು ನನ್ನ ಅರ್ಥ ಮಾಡ್ಕೊಳ್ಳ, ನನ್ನ ಮಕ್ಕಳು ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂತ ವ್ಯಾಧಿ ಪಡುವಂತ, ಬೇಜಾರಲ್ಲಿರುವಂತ, ನೋವಲ್ಲಿರುವ ತಂದೆ ತಾಯಿಗಳೇ, ಗಂಡ ಹೆಂಡತಿಯರೇ, ನಿಮ್ಮನ್ನ ಕಾಣುವ, ನಿಮ್ಮನ್ನ ತಿಳಿದುಕೊಳ್ಳುವ ಒಬ್ಬ ದೇವರಿದ್ದಾರೆ. ಆತನು ಕೈ ಬಿಟ್ಟು ಹೋಗಿಲ್ಲ. ನಮ್ಮ ಲೆಕ್ಕಾಚಾರ ತಪ್ಪಿದ್ರು ದೇವ್ರು ಹೇಳಿದ್ ಒಂದೇ ಮಾತು, ಎದ್ದು ನಡೆ, ನಿನ್ನ ಹಾಸಿಗೆ ತಗೋ ನಡೆ, ಹಾಸಿಗೆ ತಗೋ ನಡೆ, ಹಾಸಿಗೆ ತಗೋ ನಡೆ. ಆಮೆನ್. ಯೇಸುವಿನ ಮಾತಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಆಮೆನ್. ಬೇಜಾರ? ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಮಾತನ್ನ ಕೇಳುವಾಗ ಮಕ್ಕಳ ತರ ನೀ ಕುಣಿದಾಡ್ಬೇಕು. ಆಮೆನ್, ಹಲ್ಲೆಲೂಯಾ.
ಹೋಗು ನಿನ್ನ ಮಗ ಸೌಖ್ಯ ಆದ್ರು, ಅಷ್ಟೇ ವರ್ಡ್. ಆಮೇಲೆ ಎದ್ದು ನಡಿ, ಹಾಸಿಗೆ ತಗೋ, ನಡೀತಾ ಇರು. ಆಮೇಲೆ ಏನು 2 ಕಾಲು ಬರಲ್ಲ, ಅವನು ತೆವಳ್ತಾ ಇದ್ದಾನೆ 38 ವರ್ಷದಿಂದ. ದೇವ್ರು ನೋಡ್ಬಿಟ್ಟು ಹೇಳ್ತಿದ್ದಾರೆ, ಎದ್ದು 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 ನಡೆ. ಲೆಕ್ಕಾಚಾರನ 1 ನಿಮಿಷ, 1 ಸೆಕೆಂಡ್ ಅಲ್ಲಿ 38 ವರ್ಷದ ಲೆಕ್ಕಾಚಾರ. ಆಮೆನ್, ಹಲ್ಲೆಲೂಯಾ, ಓ ಆಮೆನ್. 1 ಸೆಕೆಂಡ್ ಅಲ್ಲಿ 38 ವರ್ಷದ ಲೆಕ್ಕಾಚಾರ ಮುಗ್ದೋಯ್ತು. ಎದ್ದು ನಡೆ. ಎಸ್, ಅವನ ಹಂಗೆ ಬಿದ್ದಿದ್ದ, ಎದ್ದು ನಡೆದ. ಇವತ್ತು ನನ್ನ ಪ್ರಶ್ನೆ, ನಿನ್ನ ಪ್ರಶ್ನೆ, ಎಷ್ಟು ವರ್ಷದಿಂದ ವಾಕ್ಯ ಕೇಳ್ತಿದ್ದೀವಿ ನಾವು ಎಷ್ಟು ಜನ ಇದನ್ನ ತಗೊಂಡಿದ್ವಿ? ಇಲ್ಲ ಯೇಸಪ್ಪ, ನೀವು ಒಂದೇ ಆಗೋಣ, ನೀವು ತೊಟ್ಟೆ ಆಗೋಣ. ಅವ್ನು ನೆನೆಸ್ತಾ ಬರ್ತಾರೆ, ನನ್ನ ಎತ್ಕೊಂಡು ಹೋಗ್ತಾರೆ ಯೇಸು ಸ್ವಾಮಿ. ಅವನ್ ಲೆಕ್ಕಾಚಾರ. ಯೇಸು ಬಂದ್ರಲ್ಲ, ಏನದು ವಾಡಿಕೆ? ಏನು? ಎಲ್ಲಿ ಇಳಿಬೇಕು? ಕೊಳದಲ್ಲಿ ಇಳಿಬೇಕು. ಆಮೇಲೆ ಕೊಳದಲ್ಲಿ ಇಳಿಬೇಕು. ನಿಮ್ಮನ್ನ ನೋಡಿದ್ರೆ ನಿಮ್ಮ ಮುಖದಲ್ಲಿ ಎಲ್ಲ ಕ್ಲಾಕ್ ಕಾಣ್ತಾ ಇದೆ ನಂಗೆ, ಆಯ್ತಾ? ಕೊಳದಲ್ಲಿ ಇಳಿಬೇಕು, ಆವಾಗನೇ ನನ್ನ ಸೌಖ್ಯ. ಅವನ ನಂಬಿಕೆ. ಎಷ್ಟು ವರ್ಷದ ನಂಬಿಕೆ ಇದು? ಎಲ್ಲರೂ ಸರಿಯಾಗಿ ಹೇಳ್ಬೇಕು. 38 ವರ್ಷದಿಂದ ಅವ್ನು ನೋಡ್ತಾ ಇರೋದೇನು? ಕೊಳದಲ್ಲಿ ಇಳಿಬೇಕು, ಸೌಖ್ಯ ಆಗ್ಬೇಕು. ಅವನ್ ಲೆಕ್ಕಾಚಾರ. ಆದ್ರೆ ಯೇಸು ಕೊಳದಲ್ಲಿ ಇಳಿಸಿದ್ರ? ಕೊಳದಲ್ಲಿ ಇಳಿಯೋಣ, ಎದ್ದು ನಡೆ ಅಂದ್ರು. ಆಮೆನ್, ಹಲ್ಲೆಲೂಯಾ. 38 ವರ್ಷದ ವಿಶ್ವಾಸ ಒಂದು ಮಾತಲ್ಲಿ ಅವನು ಎಳೆದು ಕೊಳದೊಳಗೆ ಹೋದ್ನ. ಇವತ್ ನಾವು ಮಾಡೋದ ಅದನ್ನೇ, ನಮ್ದೇ ತಪ್ಪಿದ್ದು. ನಾವೇನ್ ಮಾಡ್ತೀವಿ? ನಾವ್ ಹಾಕಿದ ಬಾಕ್ಸ್ ಅಲ್ಲಿ ಏಸಪ್ಪ ಬರ್ಬೇಕು, இப்படி செய்யணும், இன்ன வருஷத்துல நீ அட்மிஷன் பண்ணணும், எனக்கு இது இவ்வளோ காசு வேணும், எனக்கு இது வாங்கணும், எனக்கு ಕಮ್ಮಲು வாங்கணும், எனக்கு ಮಾಲೆ வாங்கணும், ನನಗೆ ಆ ಕಾಸು. ಏಸಾಮಿ ಆ ಬಾಕ್ಸ್ ಒಳಗೆ ಇರ್ಬೇಕು ನಮ್ದು, ಹೌದಲ್ಲ? ನಮ್ ಲಿಸ್ಟ್ ಒಳಗಿಂದ ಏಸಾಮಿ ಆಚೀಚೆ. ಆಂಡೋರೆ ನಾ ಕೇಟ ಇಬ್ಡಿ ಪನ್ನಿಟ್ಟಿಂಗ್ಲೆ, ನೀವು ಕೇಳಿದ್ರು ಇಲ್ವೋ? ನಾನು ಆ ತರ ಮಾಡಿದೀನಿ. ಆಮೇಲೆ ನನ್ನ ಲೈಫಲ್ಲಿ IELTS ಬರ್ದಿದ್ದೆ. ಆಮೇಲೆ IELTS ಬರ್ದು ನಾನು ಫಾರಿನ್ಗೆ ಹೋಗ್ಬೇಕಂತ ಎಕ್ಸಾಮ್ ಎಲ್ಲ ಬರ್ದು ಕೂತಿದ್ದೆ. ಒಂದು ಟೆಂಪ್ರವರಿ ಪಾಸ್ಪೋರ್ಟ್ ವೀಸಾ ಎಲ್ಲ ಬಂತು. ಒಂದೇ ಒಂದು ಕನ್ಫರ್ಮೇಶನ್ ಲೆಟರ್ ಬರಬೇಕು. 3 ತಿಂಗಳೊಳಗೆ ಬಂದಿಲ್ಲ ಅಂದ್ರೆ ಎಲ್ಲ ವೇಸ್ಟ್. ನಾನು ದೇವ್ರೆ ನೀನ್ ಈ ಟೈಮಲ್ಲೇ ಬರ್ಬೇಕು, ಈ ಟೈಮಲ್ಲೇ ಬರ್ಲೇ ಇಲ್ಲ. ಅದು ಬಂದಿದೆ, ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ರಿಸೀವ್ಡ್ ಅಂತ ಇದೆ, ಯಾರು ರಿಸೀವ್ ಮಾಡ್ಕೊಂಡ್ರು ಗೊತ್ತಿಲ್ಲ. ಮೊನ್ನೆಯಿಂದನೂ ಅಷ್ಟೇ ಒಂದು ಗಿಡ ಆರ್ಡರ್ ಮಾಡಿದ್ದೀನಿ, ಆರ್ಡರ್ ಡೆಲಿವರ್ಡ್ ಅಂತ ಬರ್ತಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ನನ್ನ ಕೈಗೆ ಇನ್ನೂ ಸಿಕ್ಕಿಲ್ಲ. ಎಲ್ಲಾರನ್ನ ಕೇಳಿ ಕೇಳಿ ವೀರಾಜ್ ಬ್ರದರ್ ಬೈದು ಇಟ್ಟಿದ್ದಾರೆ ನಂಗೆ. ಅದ್ರಲ್ಲಿ ನೋಡಿದ್ರೆ ಆರ್ಡರ್ ಡೆಲಿವರ್ಡ್ ಅಂತಿದ್ದೆ, ಒಳ್ಳೆ ಒಂದು ಗಿಡ, ಆದ್ರೆ ಇಲ್ಲ. ಅದೇ ತರ ನನ್ನ ಲೈಫಲ್ಲಿ ನಡೀತು. ನಾನು ಹೋಗ್ಬೇಕು, ರಿಸಿಗ್ನೇಷನ್ ಲೆಟರ್ ಕೊಡಕ್ ರೆಡಿ, ನಾನು ಹೋಗ್ಬೇಕು. ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಗಲೇ ನನಗೆ ಎಲ್ಲ ರೆಡಿ ಇದೆ, ಹಾಸ್ಪಿಟಲ್ ಇಂದ ಎಲ್ಲ ಬಂದಿದೆ. ಒಂದೇ ಒಂದು ಆರ್ಡರ್ ಲೆಟರ್ ಇದ್ರೆ ಮಾತ್ರ ನಾನು ಹೋಗ್ಬೇಕು. ಆರ್ಡರ್ ಡೆಲಿವರ್ಡ್ ಅಂತಿದೆ, ಎಲ್ಲಿದೆ ಗೊತ್ತಿಲ್ಲ. ಮನೇಲಿ ಕೇಳಿದ್ರೆ ಇಲ್ಲ ಅಂತಾರೆ, ಆಫೀಸಲ್ಲಿ ಯಾರು ತಗೊಂಡ್ರ ಇಲ್ಲ ಅಂತಾರೆ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಲೆಕ್ಕಾಚಾರ ತಪ್ತು ನಂದು ಲೆಕ್ಕಾಚಾರ ತಪ್ಪು. ನನ್ನ ಹತ್ರ ಡೈರಿ ಈಗಲೂ ಇದೆ. ನಾನೊಂದು ದೇವರಿಗೆ ಒಂದು ಗೋಳಾಡಿ ಬೈದು ಏನೆಲ್ಲ ಮಾಡಬೇಕು, ಹಿಂಗೆ ಮಾಡಬಾರ್ದಿತ್ತು, ನನಗೆ ಮಾನ ಮರ್ಯಾದೆ ಹೋಯ್ತು, ನಾನು ಇಷ್ಟು ವರ್ಷ ಕಷ್ಟಪಟ್ಟೆ, ನಾನು ಹೀಗೆ ಓದ್ದೆ ಹೋಯ್ತು. ಆದರೆ ದೇವ್ರ ಲೆಕ್ಕಾಚಾರ ಏನಾಗಿತ್ತು? ನಾನು ಇಲ್ಲಿರಬೇಕು. ನೋಡ್ರಿ, ನಮ್ಮ ಲೈಫ್ ಲೆಕ್ಕಾಚಾರ ದೇವ್ರಿಗೆ ಗೊತ್ತು. ಆಮೇಲೆ ನನ್ನ ಲೈಫಿಂದ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ. ನಂದು ಅನೇಕ ಲೆಕ್ಕಾಚಾರ ಹೋಯ್ತು, ಆದರೆ ದೇವ್ರ ಲೆಕ್ಕಾಚಾರ ಬಹಳ ಸುಂದರ. ಆಮೇಲೆ ದೇವರು ಕಾಣುವ ದೇವರು, ತಿಳಿದುಕೊಳ್ಳುವ ದೇವರು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ತಿಳಿದುಕೊಳ್ಳುವ ದೇವರು. ನಿಮಗೆ ಗೊತ್ತಾ, ಅವನು ಅನ್ಕೊಂಡ ಇಳಿಸ್ದು ಸೌಖ್ಯ ಪಡಿಸ್ತಾರೆ, ಅವನ ಲೆಕ್ಕಾಚಾರ. ಆದ್ರೆ ದೇವ್ರ ಲೆಕ್ಕಾಚಾರ ಎದ್ದು ನಡೆ, ಎದ್ದು ನಡೆ, ಎದ್ದ ನಡೆದ, ಸೌಖ್ಯ ಆಯ್ತು. ಯೋಹನನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ. ಆಮೇನ್, 6ನೇ ಅಧ್ಯಾಯದಲ್ಲಿ ಮತ್ತೊಂದು ಸೂಚಕ ಕಾರ್ಯ. ಆಮೇನ್, ಹಲ್ಲೆಲೂಯಾ. 6ನೇ ಅಧ್ಯಾಯದಲ್ಲಿ ಒಂದು ಲೆಕ್ಕಾಚಾರ. ಆ ಲೆಕ್ಕಾಚಾರ ಏನು ಎಲ್ಲರಿಗೂ ಗೊತ್ತಿದೆ. 7ನೇ ವಾಕ್ಯ ಓದೋಣ. ಈ ಒಂದು ಹಿನ್ನೆಲೆ ಹೇಳ್ತೀನಿ, ಸಮಯ ಇಲ್ದಿರೋದ್ರಿಂದ. ನಾನು ಆಗ್ಲೇ ಹೇಳ್ದೆ 5,000 ಜನ ಬಂದಿದ್ದಾರೆ. ಯೇಸುಸ್ವಾಮಿ 3 ದಿನ ರೀಚ್ ಮಾಡ್ತಿದ್ದಾರೆ. ಇವ್ರಿಗೆ ಊಟಕ್ಕೆ ಏನಾದ್ರು ಕೊಡು ಅಂತ ಹೇಳುವಾಗ ಫಿಲಿಪ್ಪ ಒಂದು ಲೆಕ್ಕಾಚಾರ ಹಾಕ್ದ. ಸೊ ಇಲ್ಲಿ ನೋಡ್ತಾ ಇದೀವಿ, ದೇವರು ಹೇಳ್ತಿದ್ದಾರೆ ಇವ್ರಿಗೆ ಊಟ ಕೊಡು ಅಂತ. ಆಗ ಫಿಲಿಪ್ಪ ಒಂದು ಲೆಕ್ಕಾಚಾರ ಹಾಕ್ತಿದ್ದಾನೆ. ಅದಕ್ಕೆ ಫಿಲಿಪ್ಪನು ಒಬ್ಬೊಬ್ಬರಿಗೆ ಸ್ವಲ್ಪ ಸ್ವಲ್ಪ, ಹೇಳ್ರಿ, ಒಬ್ಬೊಬ್ಬರಿಗೆ ಸ್ವಲ್ಪ ಸ್ವಲ್ಪ ಕೊಡ್ಬೇಕಂದ್ರು 200 ರೂಪಾಯಿಯ ರೊಟ್ಟಿ ಬೇಕಂತೆ. 200 ಹಣದ ರೊಟ್ಟಿ ಆದ್ರೂ ಸಾಲದು. ನೋಡ್ರಿ, ಫಿಲಿಪ್ಪಂದು ಲೆಕ್ಕಾಚಾರ. ನಾನು ಹೇಳಿದೆ ಪ್ರತಿಯೊಂದು ವಿಷಯದಲ್ಲೂ ನಾವು ಲೆಕ್ಕಾಚಾರ ಹಾಕ್ತಿವಿ, ಹೌದಾ ಅಲ್ಲ? ಮದ್ವೆಗೆ ಇಷ್ಟು ಲಕ್ಷ, 3 ಲಕ್ಷ ಅಂದವ್ರು 3 ಲಕ್ಷದಲ್ಲೇ ಮದ್ವೆ ನಿಲ್ಸಿದೀವ? 3 ಅಂದ್ರೆ ಎಷ್ಟಾಗುತ್ತೆ? ಅದಕ್ಕೆ ಹೇಳುದು, ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಅಲ್ವಾ? ಮನೆ ಕಟ್ಟಕ್ಕೆ 10 ಲಕ್ಷ ಅಂದ್ರೆ ಎಷ್ಟಾಗುತ್ತೆ ಅಲ್ವಾ? ನಿಮ್ ಮದ್ವೆಗಳನ್ನೇ ನೆನ್ಸ್ಕೊಳ್ರಿ, ಅಲ್ವಾ? ಎಲ್ಲ ಜಾಸ್ತಿ ಆಗಿದೆ ಅಲ್ವಾ? ಮನೆ ಮಂತ್ಲಿನೂ ಅಷ್ಟೇ. ಇಷ್ಟಕ್ಕೆ 5,000ದಲ್ಲಿ ಮುಗಿಸು ಅಂದ್ರೆ ನಮ್ ಸಿಸ್ಟರ್ಸ್ಗಳು 5,000ದಲ್ಲಿ ಮುಗಿಸ್ತಾರ? 10ಕ್ಕೆ ತಗೊಂಡು ಹೋಗ್ತಾರೆ. ಫಿಲಿಪ್ಪನ ಲೆಕ್ಕಾಚಾರ ಏನು? ಸ್ವಲ್ಪ
ಸ್ವಲ್ಪ ರೊಟ್ಟಿ ಕೊಟ್ರು, 200 ಹಣದ ರೊಟ್ಟಿ ಆದರೂ, ಎಲ್ಲರೂ ಹೇಳ್ಬೇಕು, ಸ್ವಲ್ಪ ಸ್ವಲ್ಪ ಕೊಟ್ರು 200 ರೂಪಾಯಿದ ರೊಟ್ಟಿನೂ ಸಾಲಲ್ಲ. ಫಿಲಿಪ್ಪನ ಲೆಕ್ಕಾಚಾರ. ಆಗ ಆಂಧ್ರೇಯನ ಲೆಕ್ಕಾಚಾರ ಏನು? ಇಲ್ಲೊಂದು ಹುಡುಗನ ಹತ್ರ 5 ರೊಟ್ಟಿ 2 ಮೀನು ಆದರೆ ಹೇಗಾಗುತ್ತೆ? ಆಮೇಲೆ ಯೇಸುವಿನ ಶಿಷ್ಯರ ಲೆಕ್ಕಾಚಾರ ತಪ್ತು. ಹೆಂಗ್ ತಪ್ತು? ಅದೇ 5 ರೊಟ್ಟಿ ಅದೇ 2 ಮೀನು ಎಲ್ಲರಿಗೂ ಆಗಿ, ಎಲ್ಲರೂ ಇಲ್ಲಿ ಗಮನ ಇಡಬೇಕು, ಎಲ್ಲರಿಗೂ ಕೊಟ್ಟು ಬಾಕಿ 12 ಪುಟ್ಟಿಯಲ್ಲಿ ಒಬ್ಬೊಬ್ಬರು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಿ ಆ ಮನೆಯಲ್ಲಿ ಅಕ್ಕಪಕ್ಕದವರು ಬೆಸ್ತರು ಅವರ ಹಸಿವನ್ನು ತೀರಿಸಿದ್ರು. ಬ್ರದರ್ಸ್ಗಳಿಗೆ ಚೂರು ಸಂತೋಷ ಇಲ್ಲ. ಯಾಕೆ ಹೇಳಿ? ಬ್ರದರ್ಸ್ಗಳು ಹಾಕಿದ್ ಲೆಕ್ಕಾಚಾರ ಅಲ್ವಾ ಇದು? ಫಿಲಿಪ್ಪ ಅಂದ್ರೆ ಅದಕ್ಕೆ ಯಾಕೆ ನಾವು ಸ್ತೋತ್ರ ಮಾಡ್ಬೇಕಂತ ಕೂತಿದ್ದೀರಾ? ಎಷ್ಟು ಲೆಕ್ಕಾಚಾರ ತಪ್ಪಿದೆ ಬ್ರದರ್ಸ್ ನಿಮ್ದು. ಮದುವೆ ಅಂತ ಮಾಡಿದ್ರೆ ಅದು ತಪ್ಪೋಯ್ತು ಅಲ್ವಾ? ಅಲ್ಲಿಂದ ಲೆಕ್ಕಾಚಾರ ತಪ್ತಾ ಇಲ್ವಾ? ಹೆದರ್ಬೇಡ್ರಿ, ಹೇಳ್ರಿ, ಏನಾಗಲ್ಲ. ಆಮೇಲೆ ಇವಾಗ ಸರಿಪಡಿಸೋರು ನಿಮ್ ಮುಂದೆ ಇದ್ದಾರೆ, ಕಾಣೋರು ನಿಮ್ ಮುಂದೆ ಇದ್ದಾರೆ, ತಿಳ್ಕೊಳ್ಳೋರು ನಿಮ್ ಮುಂದೆ ಇದ್ದಾರೆ. ಆಮೇಲೆ ಫಿಲಿಪ್ಪ ಹೇಳ್ದ, ಸ್ವಲ್ಪ ರೊಟ್ಟಿ ಕೊಟ್ರು 200 ರೂಪಾಯಿ ಹಣ ಇದ್ರು ಸಾಲಲ್ಲ. 5 ರೊಟ್ಟಿ 2 ಮೀನು ಇದೆ, ಇದು ಎಲ್ಲಿಗೆ ಸಾಕಾಗುತ್ತೆ? ಆಮೇಲೆ ನನಗ್ ಬರೋ ವರಮಾನ 10,000 ರೂಪಾಯಿ ಎಲ್ಲಿಗೆ ಸಾಕಾಗುತ್ತೆ? ಅದಕ್ಕೂ ಉಳಿಸಿದ್ರು ಇಷ್ಟಿದೆ, ಎಲ್ಲಿ ಸಾಲುತ್ತೆ? ಆದ್ರೆ ನಿಮ್ಮ ಲೆಕ್ಕಾಚಾರ ಆ ತರ ಇರುವಾಗ ಅದನ್ನ ತಪ್ಪಿಸೋನೊಬ್ಬ ಇದ್ದಾನೆ. ಆಮೇಲೆ ಆತನ ಹೇಳ್ತಾನೆ, ಅದೇ ಸ್ವಲ್ಪ ಅದೇ 5 ರೊಟ್ಟಿ ಅದೇ 2 ಮೀನು 5,000 ಜನಕ್ಕೆ 12 ಬುಟ್ಟಿಗಳು ಬಾಕಿ. ಆಮೇಲೆ ನಾವು ಅದು ಕೇಳ್ತೀವಿ, ಎಲ್ಲಾರ್ಗೂ ಕೊಟ್ರು ಅಂತ. ಈ ಬಾಕಿ ಬಗ್ಗೆ ಯಾರು ಮಾತಾಡಲ್ಲ, ಹೌದಾ ಅಲ್ಲ? ಬಾಕಿ ಬಗ್ಗೆ ನೀವು ಕೇಳಿದೀರಾ? ಇಲ್ಲ. ಬಾಕಿ ಏನಾಯ್ತು? ಬಾಕಿ 12 ಬುಟ್ಟಿಗಳು 12 ಶಿಷ್ಯರ ತಲೆ ಮೇಲೆ. ಅಪ್ಪ ಬರಿಗೈಯಲ್ಲಿ ಹೋಗಿದ್ದ, ಬರುವಾಗ ಏನು? ಬುಟ್ಟಿ ಫುಲ್ಲು ರೊಟ್ಟಿ ಮೀನು. ಹೇಳ್ರಪ್ಪ, ನೀವ್ ಹೇಳಿ, ಆ ಆಶೀರ್ವಾದ ನಿಮಗ್ ಬರ್ಲಿ. ಒಂದೊಂದು ತಿಂಗಳಲ್ಲಿ ಬಾಕಿ ಬರ್ಲಿ, ಒಂದೊಂದು ತಿಂಗಳು ಲೆಕ್ಕಾಚಾರದಲ್ಲಿ ಬಾಕಿ ಬರ್ಲಿ. ಬಾಕಿ ಹಾಕಿ ಅಂತ ಕೇಳಲ್ಲ ನಾನು. ಆಮೇಲೆ ಬಾಕಿ ಬರುವ ಅಂತೆ ಮಾಡುವ ಲೆಕ್ಕಾಚಾರ. ಆಮೇಲೆ 5,000 ಜನ ಪಂಕ್ತಿಯಾಗಿ ಕೂತ್ಕೊಂಡ್ರು. ಆಮೇಲೆ 5,000 ಜನಕ್ಕೂ ತುಂಬಿತು ಜೊನೆ ಕೈ ತಲೆ ಮೇಲೆ. ಆಮೇಲೆ ಸಂತೋಷದಿಂದ ಹೋಗುವಾಗ ಬರಿಗೈಯಲ್ಲಿ ಹೋದೆ, ಬರುವಾಗ ರೊಟ್ಟಿ. ಆಮೇಲೆ ತಲೆ ತುಂಬಾ ಬುಟ್ಟಿ ತುಂಬಾ ರೊಟ್ಟಿ. ಹಲ್ಲೆಲೂಯಾ! ಯೇಸುವಿನ ಲೆಕ್ಕಾಚಾರ ಇದು. ಆಮೇಲೆ ನಾವು ಎದ್ದು ನಿಂತ್ಕೊಳ್ಳೋಣ. ಆಮೇಲೆ ಹಲ್ಲೆಲೂಯಾ! ನಮ್ಮ ಅಗತ್ಯ ಜಾಸ್ತಿ ಆದ್ರೆ ವರಮಾನ ಕಮ್ಮಿ. ಹಲ್ಲೆಲೂಯಾ! ನಮ್ಮ ಲೆಕ್ಕಾಚಾರ ತಪ್ಪುದಾಗ ಯೇಸು ನಮ್ಮ ಮಧ್ಯದಲ್ಲಿ ಇರ್ತಾರೆ, ಜಸ್ಟ್ ಓಡೋಗ್ಬೇಕಷ್ಟೇ. ಆಮೇನ್. ಹಲ್ಲೆಲೂಯಾ ಸಿಸ್ಟರ್ಸ್, ಆಮೇನ್ ಬ್ರದರ್ಸ್, ಇದೆರಡನ್ನ ನೀವು ತಗೊಳ್ರಿ. ಯೇಸು ಕಾಣುವ ದೇವ್ರು, ಯೇಸು ತಿಳಿದುಕೊಳ್ಳುವ ದೇವ್ರು. ನಮ್ಮ ಲೆಕ್ಕಾಚಾರ ತಪ್ಪಿತು ಅಂತ ದೇವ್ರು ಕಾಣ್ತಾನೆ. ನಮ್ಮ ಲೆಕ್ಕಾಚಾರ ಎಷ್ಟು ಟೈಮ್ ತಪ್ಪಿತು ಅಂತ ದೇವ್ರಿಗೆ ಗೊತ್ತು. ಆಮೇನ್. ಇವತ್ತಾತ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆಮೇನ್. ಹಲ್ಲೆಲೂಯಾ.